ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂತಹ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಹೆಸರಿನ ಗ್ರಂಥವನ್ನು ಇಂದು ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರ ಮೇಲೆ ಭಾಷಾ ಟೀಕೆಯನ್ನು ರಚಿಸ್ತಾ ಪಂಡಿತ್ ಟೋಡರಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ದೌಲತರಾಮ್ ಕಾಸ್ಲಿವಾಡ್ ಅನ್ನುವಂಥವರ ಪೂರ್ಣಗೊಳಿಸಿ ಜಿಜ್ಞಾಸು ಪಾಠಕರಿಗೆ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಮೂರನೇ ಶಿಕ್ಷಾವ್ರತ ಸಮ್ಯಕ್ ಚಾರಿತ್ರಾಧಿಕಾರದ 161ನೇ ಶ್ಲೋಕ. ವಿರತಾ ವಿರತಶ್ಚ ನಾನ್ಯತೋ ಹಿಂಸಾ ಅಧಿಗಮ್ಯ ವಸ್ತುತತ್ವಂ ಸ್ವಶಕ್ತಿಂ ಅಹಿತಾವತೀತ್ಯಾಜ್ಯೌ. ಟೀಕೆ. ವಿರತಾ ವಿರತಶ್ಚ ಭೋಗೋಪಭೋಗಮೂಲ ಹಿಂಸಾ ಭವತಿ ಅನ್ಯತಃ ನ ಇತಿ ಹೇತೋ ಭಾವಕೇನ ವಸ್ತುತತ್ವಂ ಅಧಿಗಮ್ಯ ತಥಾ ಸ್ವಶಕ್ತಿಂ ಅಪಿ ಅಧಿಗಮ್ಯ ತೌ ಅಪಿ ಭೋಗೋಪಭೋಗೌ ಅಪಿ ತ್ಯಾಜ್ಯೌ. ವ್ರತ ಮತ್ತು ಅವ್ರತದ ಧಾರಣ ಮಾಡಿದ ದೇಶವ್ರತಿ ಶ್ರಾವಕನಿಗೆ ಭೋಗ ಮತ್ತು ಉಪಭೋಗ ಪದಾರ್ಥಗಳ ಸಂಬಂಧವಾಗಿ ಹಿಂಸೆಯಾಗುತ್ತದೆ. ಆದರೆ ಅನ್ಯ ಪ್ರಕಾರದ ಬೇರೆ ಯಾವುದೇ ಹಿಂಸೆ ಆಗುವುದಿಲ್ಲ. ಆದುದರಿಂದ ವಸ್ತು ಸ್ವರೂಪವನ್ನು ತಿಳಿದುಕೊಂಡು, ಎಂದರೆ ಈ ವಸ್ತುವನ್ನು ಭೋಗಿಸುವುದರಲ್ಲಿ ಇಷ್ಟು ದೋಷವಿದೆ, ಈ ವಸ್ತುವು ಭಕ್ಷ್ಯವಿದೆ, ಈ ವಸ್ತುವು ಅಭಕ್ಷ್ಯವಿದೆ ಎಂದು ವಿಚಾರ ಮಾಡಿ, ಹಾಗೂ ತನ್ನ ಶಕ್ತಿ ಎಂದರೆ ಶರೀರ ಮತ್ತು ಪರಿಣಾಮಗಳ ಶಕ್ತಿಯನ್ನು ತಿಳಿದುಕೊಂಡು ಎಷ್ಟು ಸಂಭವಿಸುವ ಸಾಧ್ಯತೆ ಇದೆ ಅಷ್ಟು ಭೋಗೋಪಭೋಗದ ಪರಿಮಾಣ ಮಾಡಿ ಉಳಿದವುಗಳ ತ್ಯಾಗ ಮಾಡಿಬಿಡಬೇಕಾಗುವುದು. ವ್ರತದ ಹೆಸರ ಭೋಗೋಪಭೋಗ ಪರಿಮಾಣ ಇದೆ. ಆದರೆ ಇಲ್ಲಿ ಮುಖ್ಯತೆ ಪರಿಮಾಣದ್ದು ಇಲ್ಲ, ತ್ಯಾಗದ್ದು ಇದೆ. ಪರಿಮಾಣದ ಮಾತಿಲ್ಲ. ವಾಸ್ತವದಲ್ಲಂತೂ ಜೀವ ಇಚ್ಛೆ ಅಗಾಧ ಇದ್ರೂ ಕೂಡ ಪ್ರಮಾಣದಿಂದ ನಾವು ಹೋಗಿಸೋ ಸಾಧ್ಯ ಇದೆ. ಲಿಮಿಟೆಡ್ನ ಇಚ್ಛೆ ಅಗಾಧ ಇದೆ, ಅದರ ಭೋಗಿಸೋದೇ ಅಷ್ಟ, ಪ್ರಮಾಣನ ಇದೆ. ನಾನಾ ಕಾರಣದಿಂದ ಮತ್ತು ಅದರಲ್ಲೂ ಕೃತ್ರಿಮವಾಗಿ ಪ್ರಮಾಣಗಳು ಸಂಭವಿಸ್ತವೆ. ಇಷ್ಟೇ ತಿನ್ನೋದು, ಸಿಹಿ ತಿಂದ್ರೆ ದಿವಸಕ್ಕೆ ಇಷ್ಟೇ ತಿನ್ನೋದು, ಲವಣ ತೀರಾ ಕಮ್ಮಿ ತಿನ್ನೋದು, ಇವು ಮತ್ತು ಪ್ರಸಂಗಕ್ಕನುಸಾರವಾಗಿ ಪ್ರಮಾಣಗಳಾಗ್ತವೆ. ಹಾಗಾದರೆ ಇಲ್ಲಿ ವಿರತಾವಿರತ ಸಮ್ಯಕ್ ದೃಷ್ಟಿ ಏನದನು, ಅವನಿಗೆ ಶಿಕ್ಷಾವ್ರತದೊಳಗ ಭೋಗೋಪಭೋಗ ಪರಿಮಾಣ ಅನ್ನುವ ಹೆಸರಿನಿಂದ ಒಂದು ಶಿಕ್ಷಾವ್ರತ ಇದೆ. ಅದರ ಮುಖ್ಯತೆ ಅವನಿಗೆ ತ್ಯಾಗದ್ದ ಇದೆ ರೀ, ಉಪದೇಶ ತ್ಯಾಗದ್ದ ಇಲ್ಲ, ಅವನಿಗೆ ತ್ಯಾಗದ ಮುಖ್ಯತೆ ಇದೆ. ಯಾಕೆ ಅಂತಂದ್ರೆ ಅವನ ಜೀವನದೊಳಗ ಭೋಗ ಮತ್ತು ಉಪಭೋಗ ಪದಾರ್ಥಗಳ ಸಂಬಂಧದ ಹಿಂಸೆ ಆಗ್ತಾ ಇದೆ. ಸಂಬಂಧದ್ದರೆ ಶಬ್ದ ಇದೆ, ಸಂಬಂಧ. ಭೋಗ ಉಪಭೋಗದ ಪದಾರ್ಥಗಳ ಸಂಬಂಧ ಉಳ್ಕೊಂಡಿದೆ ಇನ್ನು ಅವನಿಗೆ. ಆ ಸಂಬಂಧದ ತ್ಯಾಗ ಮಾಡೋದಿದೆ ರೀ, ಪದಾರ್ಥಗಳ ತ್ಯಾಗದ ಮಾತಿಲ್ಲ. ಇಚ್ಛೆ ಅಂತೂ ಅವನಿಗೆ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಕಷಾಯಕ್ಕೆ ಸಂಬಂಧಿಸಿದ ಹಾಗೆ ಇಚ್ಛೆನೂ ಇಲ್ಲ, ಅದರ ಸಂಬಂಧ ಉಳ್ಕೊಂಡಿದೆ.
ಎಷ್ಟು ಸೂಕ್ಷ್ಮ ಇದೆ ವಿಷಯ. ಯಾರ್ದ? ಶ್ರಾವಕಂದ್ರೆ ಮುನಿಗಳ ಚಾರಿತ್ರ್ಯದ, ಮುನಿರಾಜರ ಅಂತರಂಗದ ಪಾವಿತ್ರ್ಯತೆಯಿಂದ ಮಾತಾಡುವಂಥ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಆದರೆ ಈ ಶ್ರಾವಕನ ಅಂತರಂಗದ ಪವಿತ್ರತೆಯನ್ನು ತಿಳುಕೊಳ್ಳುವುದರಲ್ಲಿ ಕೂಡ ನಾವು ಬಹಳ ಕಮ್ಮಿ ಬೀಳ್ತೇವೆ. ನಮ್ಮ ಬುದ್ಧಿ ಸಾಮರ್ಥ್ಯ ಬಹಳ ಕಡಿಮೆ ಇದೆ. ಯಾಕೆ ಅಂತಂದ್ರೆ ನಾವೆಲ್ಲ ಧರ್ಮದ ಆಚರಣೆ ಮಾಡ್ತಾ ಇರೋದ ಮಿಥ್ಯಾತ್ವದ ಭೂಮಿಕೆಯ ಮೇಲೆ ಇದ್ದ ಕಾರಣ ಮಾಯಾಚಾರ ಮಿಶ್ರಿತ ಇದೆ. ಮಿಥ್ಯಾತ್ವದ ಸದ್ಭಾವದೊಳಗ ಮಿಥ್ಯಾತ್ವ ಅಂದ್ರೂ ಒಂದೇ, ಮಾಯಾಚಾರ ಅಂದ್ರೂ ಒಂದೇ, ಬೇರೆ ಇಲ್ಲವೇ ಇಲ್ಲ. ಮಿಥ್ಯಾತ್ವ ಅರ್ಥಾತ್ ವಿಪರೀತ ಮನ್ನಣೆ, ಮಾಯಾಚಾರ ಅರ್ಥಾತ್ ಹೇಗಿಲ್ಲವೋ ಹಾಗೆ ದರ್ಶಿಸು. ಒಳಗಡೆ ಅದರದ್ದು ಎಷ್ಟು ಇಚ್ಛೆ ಇದೆ, ಯಾವುದರ್ಥ ಯಾವ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆಯೋ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಆ ಕಾರ್ಯಗಳ ಕುರಿತಾಗಿ ಒಳಗಡೆ ಇಚ್ಛೆ ಅಥವಾ ಆತ್ಮೀಯತೆ ಎಷ್ಟು ಇದೆ, ಕರ್ತವ್ಯ ಬುದ್ಧಿ ಅಥವಾ ಭಾರ ಬುದ್ಧಿ ಎಷ್ಟಿದೆ, ಯಾವಾಗ ನಮ್ಮಲ್ಲಿ ಕೇವಲ ಕರ್ತವ್ಯ ಅಥವಾ ಭಾರ ಬುದ್ಧಿ. ಯಾಕೆ ಅಂತಂದ್ರೆ ದೃಷ್ಟಿ ಬಹಿರ್ಮುಖ ಇದ್ದ ಕಾರಣ ಅಂತರಂಗದ ಗಣಿತ ನಮಗೆ ಗೊತ್ತಿಲ್ಲ. ಅರೆ ಸರ್ವಜ್ಞ ಪ್ರಭುವಿನಿಂದ ಉಪದಿಷ್ಟವಾದಂಥ ಶಾಸನ ಶ್ರುತದ ಸಾನ್ನಿಧ್ಯದೊಳಗೆ ಬಂದ ನಂತರ ನನ್ನ ಪರಿಣಾಮದೊಳಗ ವಿಷಯ ಕಷಾಯದ ಯಾವ ಪ್ರಕಾರ ಉಪಶಮ ಆಗ್ತಿದೆ, ವಿಷಯ ಕಷಾಯ ಭಾವಗಳಿಂದ, ಅದರಿಂದ ನನ್ನ ಅಂತರಂಗದೊಳಗ ಜ್ಞಾನಕ್ಕೆ ಸಬಲ ಆಗುವ ಸಲುವಾಗಿ, ಸಮರ್ಥ ಆಗುವ ಸಲುವಾಗಿ ಎಷ್ಟು ಅವಕಾಶ ಇದೆ. ಇದನ್ನು ಪ್ರತ್ಯಕ್ಷೇನ ನಾವು ನೋಡುವುದಿಲ್ಲ. ಯಾಕೆ ಅಂತಂದ್ರೆ ದೃಷ್ಟಿನ ಬಹಿರ್ಮುಖ ಇದ್ದ ಕಾರಣ ಎಲ್ಲಿಯವರೆಗೆ ಅಂತರ ಅವಲೋಕನ ಆಗುವುದಿಲ್ಲ ಮಿಥ್ಯಾತ್ವ ದಶೆಯೊಳಗೆ. ಏನು ಹೇಳಿತು? ಮಿಥ್ಯಾತ್ವ ದಶೆಯೊಳಗೆ ಅಂತರ ಅವಲೋಕನ ಆಗುವುದಿಲ್ಲ. ಅಲ್ಲಿಯವರೆಗೆ ಮಿಥ್ಯಾತ್ವದ ಬಿಡುಗಡೆ ಆಗುವಂಥ ಉಪಾಯ ನಮಗೆ ಹಸ್ತಗತ ಆಗುವುದಿಲ್ಲ. ಮಿಥ್ಯಾತ್ವ ಒಳಗಿದೆ ಅನ್ನೋ ಹೊರಗಿದೆ ರೀ. ಒಳಗೆ ಎಲ್ಲಿದೆ? ಹೊರಗಂದ್ರೆ ಏನ ಮತ್ತು ಒಳಗಂದ್ರೆ ಏನು? ಹೊರಗಂದ್ರೆ ದೇಹದ ಕ್ರಿಯೆ ಅಲ್ಲ, ಹೊರಗಂದ್ರೆ ಪರಿಣಾಮ, ಹೊರಗಂದ್ರೆ ಪ್ರಗಟ ಜ್ಞಾನದ ಕ್ರಿಯೆ. ಒಂದು ಸ್ವಲ್ಪ ಬಿಗು ಇದೆ ರೀ. ಏನು ಹೊರಗಂದ್ರೆ ಪ್ರಗಟ ಪರಿಣಾಮ, ಶುಭರಾಗ ರೂಪದ ಅಶುಭರಾಗ ರೂಪದ. ಅರೆ ಶುಭರಾಗದೊಳಗೂ ಕೂಡ ಮೋಹ ಹೇಗಿದೆ ಹಾಗೆ ಇದೆ ರೀ. ಇದರದ ಅವಲೋಕನೆ ಮಾಡೋದು ಅಥವಾ ಅಂದಾಜು ಮಾಡೋದು ಈಗ ನಮ್ಮ ಭೂಮಿಕೆಗೆ ಅವಶ್ಯಕ ಇದೆ. ಏನು ಹೇಳ್ತು? ಶುಭರಾಗದ ಸಮಯದೊಳಗೂ ಕೂಡ ಮೋಹ ನಮ್ದು ಹೇಗಿದೆಯೋ ಹಾಗೆ ಇದೆ. ಮೋಹ ಅಂದರೆ ಏನ? ಪರ್ಯಾಯ ಬುದ್ಧಿ. ಮೋಹ ಅಂದರೆ ಏನು? ಪ್ರಾಪ್ತ ಅವಸ್ಥೆಯೇ ನಾನು ಅನ್ನುವಂಥ ಶ್ರದ್ಧೆ. ಹೀಗಿರುವುದರಿಂದ ಬಾಹ್ಯದ್ದು ಏನಿದೆ ಅಲ್ಲ, ಬಾಹ್ಯದ್ದಂದ್ರೆ ಏನಂತ ಹೇಳ್ತು? ಒಂದು ಪ್ರಗಟ ರಾಗ, ಶುಭ ರಾಗ ಅಥವಾ ಶುಭ ಭಾವ ಅನ್ನೋದ್ರೆ. ಎರಡನೇದ ಜ್ಞಾನ. ಜ್ಞಾನ ಪ್ರಗಟ ಇದೆ, ಪ್ರತ್ಯಕ್ಷ ಇದೆ, ಹೊರಗನೆ ಇದೆ ನೋಡ್ರಿ. ಜ್ಞಾನ ಒಳಗೆ ಇವಾಗ
ಆಂತರ್ಯದ ವಸ್ತುವಿನ ಮಹಿಮೆ ಬೆಲೆ ಬಂದ ನಂತರ ಜ್ಞಾನದ ಪರಿಣತಿ ಏನಿದೆಯಲ್ಲ ಅದು ಆಂತರ್ಯದೊಳಗೆ ಹೊರಟೋಗ್ತಿದೆ. ಪರ್ಯಾಯ ಬುದ್ಧಿ ಎಲ್ಲಿಯವರೆಗೆ ಇದೆಯಲ್ಲ, ಪರ್ಯಾಯ ಬುದ್ಧಿ ಅಂದರೆ ಏನು? ಪ್ರಾಪ್ತ ಅವಸ್ಥೆನೇ ನಾನು ಅನ್ನುವಂಥದ್ದ ಸಂಪೂರ್ಣ ರೂಪದಿಂದ ಇದೆ ನಮ್ಮಲ್ಲಿ. ಸಂಪೂರ್ಣ ರೂಪದಿಂದ ಅರ್ಥಾತ್ ಶುಭ ಭಾವದೊಳಗನೂ ಇದೆ, ಶಾಸ್ತ್ರಕ್ಕೆ ಸಂಬಂಧಿಸಿದ ಜ್ಞಾನದೊಳಗನೂ ಇದೆ, ಶ್ರದ್ಧೆಯೊಳಗಂತೂ ಇದೇನೇ ಇದೆ. ಇನ್ನೊಂದು ಸಲ ಸಂಪೂರ್ಣ ಅಂತಂದ್ರೆ ಏನು? ಶುಭ ಭಾವದೊಳಗನೂ ಇದೆ. ಏನಿದೆ? ಪರ್ಯಾಯ ಬುದ್ಧಿ. ಪ್ರಾಪ್ತ ಅವಸ್ಥೆಯನ್ನೇ ನಾನು ಅನ್ನುವಿಕೆ ಏನಿದೆ ಅಲ್ಲ ಅದು ಶುಭ ಭಾವದೊಳಗನೂ ಇದೆ, ಶಾಸ್ತ್ರ ಸಂಬಂಧದ ಜ್ಞಾನದೊಳಗನೂ ಇದೆ. ಹಾಗಾದರೆ ಇವೆರಡೂ ಏನಾದರೂ ರೀ? ಹೊರಗಿನೂ ಅದು ಶಾಸ್ತ್ರಕ್ಕೆ ಸಂಬಂಧಿಸಿದ ಜ್ಞಾನದ ಬಗ್ಗೆ ಜ್ಞಾನ ಐತೆ. ಶುಭ ಭಾವ ಕ್ಷಣವರ್ತಿ ಇದ್ದ ಕಾರಣ, ಸಂಯೋಗ ಸಾಪೇಕ್ಷ ಇದ್ದ ಕಾರಣ ಅದು ಪ್ರಗಟ ರೂಪದಿಂದ ಹೊರಗೆ ಇದೆ. ಹಾಗಾದರೆ ಅಲ್ಲಿ ಶ್ರದ್ಧಾ ಮೂಲದಿಂದ ಯಾವ ಪರಿಣತಿ ವರ್ತಿಸ್ತಾ ಇದೆಯಲ್ಲ ಆ ಪರಿಣತಿಯ ಕಡೆಗೆ ಲಕ್ಷ್ಯ ಇಡುವುದ ಈ ಸಮಯಕ್ಕೆ ನಮ್ಮ ತಮ್ಮ ಭೂಮಿಗೆಗೆ ಯೋಗ್ಯ ಕರ್ತವ್ಯ ಇದೆ ಅಂತ ಹೇಳಿ ಹೇಳ್ತು. ಆ ಶ್ರದ್ಧೆಯ ಭೂಮಿಕೆಯೊಳಗೆ ಯಾವ ಪರಿಣತಿ ವರ್ತಿಸ್ತಾ ಇದೆಯಲ್ಲ ಈ ಶಾಸ್ತ್ರಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಆ ಶುಭ ಭಾವಕ್ಕೆ ಸಂಬಂಧಿಸಿದ ಹಾಗೆ ಯಾವ ಪ್ರಕಾರದ ಪರಿಣತಿ ವರ್ತಿಸ್ತಾ ಇದೆಯಲ್ಲ ಆ ಪರಿಣತಿಯ ಅವಲೋಕನ ಆಗಬೇಕಾದಂಥ ಅವಶ್ಯಕತೆ. ಆವಾಗ ನಮಗೆ ಈ ವಿರತಾವಿರತ ಸಮ್ಯಕ್ ದೃಷ್ಟಿ ಅಥವಾ ಶ್ರಾವಕನ ಮಾತ ತಿಳಿದು ಬರುವ ಸಾಧ್ಯತೆ ಇದೆ. ಏನು ಹೇಳ್ತಾ ಇದ್ದಾರೆ? ಭೋಗ ಮತ್ತು ಉಪಭೋಗದ ಪದಾರ್ಥಗಳೇನಿದ್ದಾವೆ ಅವುಗಳ ಸಂಬಂಧದ ರಾಗ, ಸಂಬಂಧದ ಯಾವ ಭಾವ ಇದ್ದಾವೆಯೋ ಅವುಗಳಿಂದ ಹಿಂಸೆ ಆಗ್ತಾ ಇದೆ. ಭೋಗ ಮತ್ತು ಉಪಭೋಗದ ಪದಾರ್ಥಗಳ ಸಂಬಂಧದಿಂದ ಅವನ ಜೀವನದೊಳಗ ಹಿಂಸೆ ಆಗ್ತಾ ಇದೆ. ಎಂಥ ಹಿಂಸೆ? ದ್ರವ್ಯ ಹಿಂಸೆನೋ ಭಾವ ಹಿಂಸೆ ಎರಡೂ ಆಗ್ತಾ ಇದ್ದಾವೆ. ಅಂಥೇಳೇನೆ ಅಹಿಂಸಾ ಮಹಾವ್ರತ ಮುನಿರಾಜರಿಗೇನೆ ಸಂಭವಿಸ್ತಿದೆ. ಅಹಿಂಸಾ ಮಹಾವ್ರತ ಔಷಧೋಪವಾಸವನ್ನು ಕೈಗೊಂಡಿರುವಂಥ ಶ್ರಾವಕನ ಜೀವನದಲ್ಲಿ ಉಪಚಾರದಿಂದ ಸಂಭವಿಸ್ತಿದೆ. ಯಾಕೆ ಅಂತಂದ್ರೆ ಸಂಬಂಧ ಇದೆ. ಭೋಗ ಮತ್ತು ಉಪಭೋಗದ ಪದಾರ್ಥಗಳ ಸಂಬಂಧದಿಂದ ಅವನಲ್ಲಿ ಹಿಂಸೆ ಆಗುತ್ತಿದೆ. ಸಂಬಂಧ ಆ ಸಮಯದೊಳಗೆ ಬಿಟ್ಟೋಗಿದೆ ಅನ್ನಿಲ್ಲ. ಔಷಧೋಪವಾಸ ಅಥವಾ ಸಾಮಾಯಿಕದ ಸಮಯದೊಳಗೆ ಬಿಟ್ಟು ಹೋಗಿದೆ. ಹೇಗೆ ಬಿಟ್ಟು ಹೋಗಿದೆ? ದ್ರವ್ಯ ಸಾಪೇಕ್ಷ ಬಿಟ್ಟು ಹೋಗಿದೆ. ಭಾವ ಸಾಪೇಕ್ಷ ಬಿಟ್ಟಿಲ್ಲನ ಬಿಟ್ಟಿದೆ. ಆದ್ರೆ ಅದು ಸ್ವಾಭಾವಿಕವಾಗಿ ಬಿಟ್ಟು ಹೋಗಿದೆ ಅಂಥೇಳಿ ಹೇಳಿಸ್ಕೊಳ್ಬೇಕಾದ್ರೆ ಮೂರನೇ ಕಷಾಯ ಚೌಕಡಿ ಹೋಗೋದು ಅವಶ್ಯಕ ಇದೆ. ಇದು ಧರ್ಮದ ಸೂಕ್ಷ್ಮತೆ ಇದೆ. ದ್ರವ್ಯಲಿಂಗಿ ಮುನಿಗೆ ಮಿಥ್ಯಾತ್ವ ಸದ್ಭಾವದೊಳಗ ಮುನಿಯೋಗ್ಯ ಚಾರಿತ್ರ ಆಗ್ತಿದೆ ಅಲ್ಲ, ಅದೇ ದ್ರವ್ಯದಿಂದನ ಭಾವದಿಂದ. ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಚೌರ್ಯಾದಿ ಮಹಾವ್ರತಗಳು, 5 ಮಹಾವ್ರತಗಳು.
ಅವನ ಜೀವನದೊಳಗೆ ಭಾವ ಸಾಪೇಕ್ಷದವೇನು ದ್ರವ್ಯ ಸಾಪೇಕ್ಷದವೇ? ದ್ರವ್ಯದಿಂಗಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಬರೀ ದ್ರವ್ಯದಿಂದ ದೂರ ಅದನ್ನೇನು ಭಾವದಿಂದ ಕೂಡ ದೂರ ಅದನ್ರಿ, ಭಾವದಿಂದ ದೂರ ಅದನ್ರಿ. ಅದರ ಮಿಥ್ಯಾತ್ವದ ಸದ್ಭಾವ ಇದ್ದ ಕಾರಣ ಅವನಿಗೆ ಆ ಚಾರಿತ್ರ್ಯದ ಲಾಭ ಆತ್ಮಿಕವಾಗಿ ಆಗುವುದಿಲ್ಲ. ಇದು ಸೂಕ್ಷ್ಮತೆ ಇದೆ ರೀ ಧರ್ಮದ. ಅದೇ ಪ್ರಕಾರ ಇಲ್ಲಿ ವಿರತಾವಿರತ ಸಮ್ಯಕ್ ದೃಷ್ಟಿ, ದೇಶ ವಿರತ ಅಥವಾ ಶ್ರಾವಕ ಏನದನು ದೇಶ ಸಂಯಮ ಧಾರಣ ಮಾಡಿರುವಂಥವ, ಅವನ ಜೀವನದೊಳಗೆ ಬಹಳಷ್ಟು ಸಮಯ ದ್ರವ್ಯ ಮತ್ತು ಭಾವ ಸಾಪೇಕ್ಷ ಪಂಚ ಪಾಪ ಮತ್ತು 4 ಕಷಾಯಗಳಿಂದ ಅವನು ದೂರ ಇರ್ತಾನ್ರಿ. ಬಹಳ ಸಮಯ ಪ್ರತಿದಿನ 3 ಸಲ ಸಾಮೂಹಿಕ ಮಾಡ್ತಾನಲ್ಲ, ಪಕ್ಷದೊಳಗ 2 ಪ್ರೋಷಧ ಉಪವಾಸ ಮಾಡ್ತಾನಲ್ಲ. ಹಾಗಾದ್ರೆ ಬಹಳ ಸಮಯ ಅವ ಏನ 5 ಇಂದ್ರಿಯದ ವಿಷಯದ ಆಕಾಂಕ್ಷೆಯಿಂದ ರಹಿತ ಇರ್ತಾನೆ. ಆದರೂ ಕೂಡ ಅವ ಉಪಚಾರದಿಂದ ಯಾವಾಗ ಆ ಪಂಚಪಾಪದಿಂದ ವಿಷಯ ಕಷಾಯದಿಂದ ರಹಿತ ಇರ್ತಾನಲ್ಲ, ಆವಾಗ ಅವನನ್ನು ಉಪಚಾರದಿಂದ ಮಹಾಮುನಿ ಅಥವಾ ಮಹಾವ್ರತಿಯ ಹಾಗೆ ಅಂಥೇಳಿ ಹೇಳಿದರು. ಕಾರಣ ಏನು? ಪ್ರತ್ಯಾಖ್ಯಾನ ವರ್ಣ ಕಷಾಯ ಚೌಕಡಿಯ ಸದ್ಭಾವ. ಧರ್ಮ ಹೊರಗಿನ ಯಾವುದೇ ಕ್ರಿಯಾ ವಿಶೇಷ, ಹೊರಗಿಂದಂದ್ರೆ ಶರೀರದಲ್ಲ ಅಂಥೇಳಿ ಮೊದಲು ಸ್ಪಷ್ಟ ಮಾಡಿದ್ರಿ. ಹೊರಗಿಂದಂದ್ರೆ ಏನ? 2 ಹೇಳಿತಲ್ಲ, ಒಂದು ಭಾವ, ಪ್ರಕಟ ಭಾವ, ಸಮಯವರ್ತಿ ಭಾವ, ಇನ್ನೊಂದು ಜ್ಞಾನದ ಪರಿಣತಿ, ಜ್ಞಾನದ ಕಾರ್ಯ. ಅರೆ 11 9 ಪೂರ್ವದ ಜ್ಞಾನ ಇದೆ ಅಲ್ಲ, ಇದೇನಿಲ್ಲ. ಆದ್ರೂ ಅದು ಹೊರಗಿಂದ. ಪಂಚಮಹಾವ್ರತಕ್ಕೆ ಸಂಬಂಧಿಸಿದ ಭಾವಪೂರ್ಣ ಭಾವದ ಆಚರಣೆ ಇದೆ ಅಲ್ಲ, ಆದ್ರೂ ಅದು ಹೊರಗಿಂದ. ಭಾವ ಮತ್ತು ಜ್ಞಾನದ ಕಾರ್ಯ ಹೊರಗುಳಿದ್ರೆ, ಹಾಗಾದ್ರೆ ಒಳಗಿನ ಕಾರ್ಯ ಯಾವುದ? ಒಳಗಿನ ಕಾರ್ಯ ಯಾವುದು? ಶ್ರದ್ಧಾ, ಅನುಭೂತಿ, ಸ್ವಭಾವದ ಶ್ರದ್ಧೆ, ಆತ್ಮನ ಅನುಭೂತಿ. ಆ ಆತ್ಮನ ಅನುಭೂತಿಯ ವಿದ್ಯಮಾನತೆಯೊಳಗ ಆ ಹೊರಗಿಂದನೇ ಯಾವ ಜ್ಞಾನ ಮತ್ತು ಭಾವ ಅದವಲ್ಲ, ಅವು ಎಲ್ಲ ಧರ್ಮದ ಶ್ರೇಣಿಯೊಳಗೆ ಬರ್ತಾವೆ. ಆಗಮ ಸಂಬಂಧದ ಜ್ಞಾನ ಮತ್ತು ವ್ರತ ಸಂಬಂಧದ ಪರಿಣಾಮ ಅವೆಲ್ಲ ಒಳಗಿಂದ್ರೊಳಗೆ ಬರ್ತವೆ. ಯಾವಾಗ ಆತ್ಮನ ಶ್ರದ್ಧೆ, ಶುದ್ಧ ಸ್ವಭಾವದ ಅನುಭವ, ಎಲ್ಲಿ ಅಂತಃತತ್ವದ ಶ್ರದ್ಧೆ ಮತ್ತು ಅಂತಃತತ್ವ ಆತ್ಮನ ಚಿದಾನಂದ ಸ್ವರೂಪ, ಜ್ಞಾನ ಸ್ವರೂಪ, ಅರೂಪಿ ಅನಂತ ಅನಂತ ಗುಣಗಳ ಅಭೇದ ಪುಂಜ, ಒಂದು ಚೈತನ್ಯಾಕಾರ, ಒಂದು ಚೈತನ್ಯ ಪ್ರದೇಶಿ, ಒಂದು ಚೈತನ್ಯ ಸ್ವರೂಪಿ, ಒಂದು ಚೈತನ್ಯ ರೂಪದಿಂದ ನಿತ್ಯ ಪರಿಣಮನ ಮಾಡುವಂಥ ಆ ಅಂತಃತತ್ವದ ಎಲ್ಲಿ ಅನುಭವ ಆಗಿದೆಯೋ ಅಲ್ಲಿ ಆಗಮದಲ್ಲಿ ಹೇಳಿರುವಂಥ ವಸ್ತು ಸ್ವರೂಪಕ್ಕೆ ಸಂಬಂಧಿಸಿದ ಯಾವ ಜ್ಞಾನ ಇದೆ ಅದು ಅಲ್ಪ ಇದ್ರೂ ಕೂಡ ಆ ಜ್ಞಾನ ಒಳಗಿನ ಜ್ಞಾನ. ಮತ್ತು ಆಚರಣೆ ಭಾವಕ್ಕೆ ಸಂಬಂಧಿಸಿದ ಹಾಗೆ ಅಂಥೇಳನ 4ನೇ ಗುಣಸ್ಥಾನದೊಳಗೆ ಇರುವಂಥ ಕ್ಷಾಯಿಕ ಸಮ್ಯಕ್ ದೃಷ್ಟಿ, 6 ಖಂಡದ ಅಧಿಪತಿ, ಅವನಲ್ಲೇ 1 ಕಷಾಯ ಚೌಕಡಿಯ ಕ್ಷಯ ಆಗಿ ಹೋಗಿದೆ, 3 ಕಷಾಯ ಚೌಕಡಿಗಳ ಉದಯ ಇದೆ.
ಆದ್ರೂ ಕೂಡ ಅವನ ಯಾವ ಆ ಅಂತಃತತ್ವದ ಶ್ರದ್ಧೆ ಮತ್ತು ಅನುಭೂತಿಯ ಜೊತೆಗೆ ಜ್ಞಾನ ಮತ್ತು ಭಾವಗಳ ಅಂಶ ಇದೆಯಲ್ಲ, ಅದು ಬಹಳ ದೊಡ್ಡ ಪಾತ್ರ ವಹಿಸ್ತಿದೆ. ಇಲ್ಲಿ ಬಹಳಷ್ಟು ಜ್ಞಾನ ಆಗಮಕ್ಕೆ ಸಂಬಂಧಿಸಿದ ಹಾಗೆ ಇದೆ ಮತ್ತು ತ್ಯಾಗ ಸರ್ವಥಾ ಇದೆ. ತ್ಯಾಗ ಆದ್ರೆ ಆ ಅಂತಃತತ್ವದ ಚಿದಾನಂದ ಸ್ವರೂಪಿ ಹೇಳ್ತಾನೆ, ಚೈತನ್ಯ ಪ್ರದೇಶಿ, ಚೈತನ್ಯ ಸ್ವರೂಪಿ, ಚೈತನ್ಯ 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 ಅನಂತ ಗುಣಗಳ ಆ ಒಂದು ವಿಲಕ್ಷಣ ಅಂತಃತತ್ವದ ಪರಿಚಯದ ಅಭಾವದೊಳಗ ಅಪಾರ ಶಾಸ್ತ್ರಜ್ಞಾನ ಏನು ಕಾರ್ಯ ಮಾಡುವುದಿಲ್ಲ. ಮತ್ತೇನ ಶುಭ ಭಾವ, ಅತ್ಯಂತ ಶುಭ, ಅತ್ಯಂತ ಶುಭ. ಪಂಚಮಹಾವ್ರತದ ನಿರ್ದೋಷ ಪರಿಪಾಲನೆ ಭಾವದೊಳಗಡೆ, ದೇಹದಿಂದಲ್ಲ. ಅದರಿಂದನೂ ಏನು ಕಾರ್ಯ ಆಗಲಿಲ್ಲ. ಅದರಿಂದ ಯಾವ ಪ್ರಕಾರದ ಲಾಭ ಜೀವನಿಗೆ ಆಗುವುದಿಲ್ಲ. ವಿಚಾರ ಮಾಡ್ರಿ, ಪಂಚಮಹಾವ್ರತದಂಥ ಶುಭ ಭಾವ ಮೂರು ಲೋಕದೊಳಗೆ ಇನ್ನೊಂದು ಯಾವುದೂ ಇಲ್ಲ. ಹಾಗಾದ್ರೆ ಅದರಿಂದ ಈ ಜೀವನಿಗೆ ಬಂಧ ಆಗುತ್ತಿದೆ. ಎಂಥ ಬಂಧ? ಅಲ್ಪ ಆಭಾಸ ರೂಪದ ಬಾಹ್ಯ ಅನುಕೂಲತೆಯನ್ನು ಒದಗಿಸುವಂಥದ್ದು. ಅಲ್ಪರಿ 31 ಸಾಗರ ಇದ್ರೂ ಯಾವುದ 9ನೇ ಗ್ರೈವೇಯಕದ 31 ಸಾಗರೋಪಮ ಇದ್ರೂ ಅದು ಬಹಳ ಅಲ್ಪ ಇದೆ ರೀ. ಆದ್ರೆ ಅನುಭವ ಸಂಪನ್ನ ಜೀವದ ಒಂದು ಸಮಯದ ಯಾವ ಅನುಭೂತಿ ಇದೆಯಲ್ಲ, ಆ ಅನುಭೂತಿಯ ಆಧಾರದಿಂದ ವರ್ತಿಸ್ತಾ ಇರುವಂಥ ಅಶುದ್ಧ ಭಾವ ಕೂಡ ಅವನಿಗೆ ಮಹಾಫಲದಲ್ಲಿನ ನಿಮಿತ್ತ ತಿಳಿತಂತೆ. ಮಹಾಫಲದಲ್ಲಿ ಯಾಕೆ? ಅವನ ಅನುಭೂತಿಗೆ ಅದು ಅಡ್ಡಿ ಮಾಡುವುದಿಲ್ಲ. ಇವನಿಗೆ ಅನುಭೂತಿನೇ ಇಲ್ಲ. ಇವನಿಗೆ ಎಷ್ಟು ಆಗೋದ ನೋಡ್ರಿ, 1 ಕೋಟಿ ಪೂರ್ವ ವರ್ಷ ವಿಚಾರ ಮಾಡ್ರಿ. ಬರೀ 8 ವರ್ಷ ಮನೆಯಲ್ಲಿ ಕಳೆದು ಹೋಗಿದ್ದಾವೆ, ಗೃಹಸ್ಥಾಶ್ರಮದಲ್ಲಿ ಕಳೆದು ಹೋಗಿದ್ದಾವೆ. 1 ಕೋಟಿ ಪೂರ್ವ ವರ್ಷಗಳವರೆಗೆ ಆ ಪಂಚಮಹಾವ್ರತದ ಪರಿಪಾಲನೆಯನ್ನ ನಿರ್ದೋಷ ರೂಪದಿಂದ ಮಾಡಿದ್ದಾನೆ. ಗಂಭೀರತೆ ಬರಬೇಕ್ರಿ, ಶಬ್ದತ್ತೇನೋ ಪರಿಚಯ ಇದೆ, ಆದ್ರೆ ಆ ಭಾವದ ಸಮೀಪಕ್ಕೆ ಹೋಗಬೇಕು. 1 ಕೋಟಿ ಪೂರ್ವ ವರ್ಷಗಳವರೆಗೆ ಅವನ ಜೀವನದೊಳಗೆ ಪಾಪನ ಇಲ್ಲ. ತಿಳಿತಾ ಇದೆ ಅಂದ್ರೆ ಪಾಪನ ಇಲ್ಲ, ಮನವಚನ ಕಾಯದಿಂದ ಇಲ್ಲ, ಅಲ್ಲ, ಭಾವದೊಳಗೆ ಇಲ್ರಿ. ಆದ್ರೆ ಆ 1 ಕೋಟಿ ಪೂರ್ವ ವರ್ಷದ ಉತ್ಕೃಷ್ಟ ಶುಭ ಭಾವದ ಫಲ 31 ಸಾವಿರ. ಮತ್ತು ಬರೇ ಅಂತರ್ಮುಹೂರ್ತದ ಸ್ವಭಾವ ಅನುಭವದ ಫಲ ಎಷ್ಟೇ? ಸಾಧಿ ಅನಂತ ಕಾಲ, ಸಾಧಿ ಅನಂತ ಕಾಲ. ಹಾಗಾದರೆ ಅದು ಮಹಾಫಲದಾಯಕ ಇದೆ. ಯಾವುದ? ಅಂತಃತತ್ವದ ಅನುಭೂತಿ. ಆ ಯಾವ ನಿಜಾತ್ಮ ಹೇಳ್ತದ ಶಬ್ದ ನವೀನ ಇದೆ, ನವೀನ ಇದೆ ಅರ್ಥಾತ್ ಶಬ್ದಗಳ ಜೋಡಣೆ ನವೀನ ಇದೆ. ಏನ? ಒಂದು ಚೈತನ್ಯ 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 ಪ್ರದೇಶಿ, ಅನಂತ ಗುಣಗಳ ಚೈತನ್ಯದಿಂದ ವ್ಯಾಪ್ತ, ಪ್ರತಿ ಸಮಯದ ಪರ್ಯಾಯ ಚೈತನ್ಯ ಚೈತನ್ಯ ರಸದಿಂದ ತುಂಬಿತ್ತು. ಅಂಥ ಅಂತಃತತ್ವದ ಅನುಭೂತಿ, ಶ್ರದ್ಧೆ, ವಿಶ್ವಾಸ, ಜ್ಞಾನ ಎಲ್ಲಿ ವರ್ತಿಸ್ತಾ ಇದೆಯೋ ಅಲ್ಲಿ ಜೀವದ ಅಶುದ್ಧ ಭಾವ ಕೂಡ
ಏನು ಅವನಿಗೆ ಭವಪ್ರಾಪ್ತ ಮಾಡಿಸುವಲ್ಲಿ ಪ್ರಬಲ ನಿಮಿತ್ತ ಆಗುವುದಿಲ್ಲ. ಎಂಥ ಅದ್ಭುತ ಮಾತಿದೆ ಪ್ರಭು. ಒಳಗಿನ ಮೂರನೇ ಕಷಾಯಿ ಚೌಕಡಿ ಹೋಗಿಲ್ಲ ಅಂಥೇಳಿ ಅವನಿಗೆ ಬರೇ ಹಿಂಸೆ ಯಾವುದರಿಂದ ಆಗ್ತಾ ಇದೆ? ಭೋಗ ಮತ್ತು ಉಪಭೋಗ ಪದಾರ್ಥಗಳ ಸಂಬಂಧದಿಂದ. ಸಂಬಂಧರೇ ಸಂಬಂಧ. ಯಾರ್ದದ ಮನೆ? ಪತ್ನಿ ಯಾರವಳ? ಪುತ್ರ ಯಾರವ? ಅಂಗಡಿ ಯಾರ್ದ? ಅವಂತ. ಈ ಸಂಬಂಧ ಇದೆಲ್ಲ ಸಂಬಂಧ ಇದೆ. ಜಗತ್ತಿನ ದೃಷ್ಟಿಯೊಳಗಿದೇನು? ಅವನ ದೃಷ್ಟಿಯೊಳಗಿದೇನು? ಕಷಾಯಿ ಚೌಕಡಿ ಎಲ್ಲಿದೆ? ಅವನ ದೃಷ್ಟಿಯೊಳಗಿದೆ ನನ್ನ ಪತ್ನಿ, ನನ್ನ ಮಗ. ಅರೆ ಯಾವ ಪರಪದಾರ್ಥದ ಜೊತೆಗೆ ಶ್ರದ್ಧಾ ಸಾಪೇಕ್ಷ ನಂದನ್ನೋದು ಸಮ್ಯಕ್ ದೃಷ್ಟಿಗೆ ಉಳಿಯೋದೇ ಇಲ್ಲಲ್ಲ. ಅದು ದ್ರವ್ಯಾನುಯೋಗದ ಕಥನ ಪದ್ಧತಿ. ಹಾಗಾದ್ರೆ ಆಸಕ್ತಿ ಇದೆ ಅದ, ಅದು ಪರಮಶಕ್ತಿ ಇದೆ. ಹಾಗಾದ್ರೆ ಇಲ್ಲಿ 2 ಕಷಾಯಿ ಚೌಕಡಿ ಹೊರಟು ಹೋದ ನಂತರ ನನ್ನ ಪತ್ನಿ, ನನ್ನ ಮನೆ, ನನ್ನ ಮಗ ಹೇಗಿದೆ? ಹೇಗಿದೆ ಅಂತಂದ್ರೆ ಇಲ್ಲದೆ ಇದ್ರೆ ಅವ್ಯಾಕೆ ಅಲ್ಲದ? ಪ್ರಶ್ನೆಗೆ ಪ್ರಶ್ನೆನೇ, ಉತ್ತರ ಇಲ್ಲ. ಇಲ್ಲದೆ ಇದ್ರ ನಂದನ್ನೋದು ಅವನಿಗೆ ಇಲ್ಲದೆ ಇದ್ರ ಅಲ್ಲಿ ಯಾಕದನ್ರಿ ಅವ? ಅದಕ್ಕೆ ಸೂಕ್ಷ್ಮೋ ಭಗವದ್ ಧರ್ಮ. ಸಂಬಂಧ ಭಾವಾಪೇಕ್ಷೆ ಸಂಬಂಧ ಏನೈತಲ್ಲ ಭಾವ ಅಪೇಕ್ಷೆ ಭಾವದಿಂದನೇ ಐತ್ರಿ. ಅಪೇಕ್ಷಾದ ಮಾತನೇ ಇಲ್ಲ, ಭಾವದಿಂದನೇ ಇದೆ ಅಂಥೇಳಿ ನಮ್ಮ ಭವ್ಯಾಮೃತಕಾರನ್ ಹೇಳು. ಧರೆಯೊಳು ಮದವೆದ್ದಾನೆಯೋ ಅವರು ತಡೆದಿಲ್ಲ ಪತ್ನಿ ಪುತ್ರರ, ಆದರೆ ಇವನಿಗೆ ಅದರ ಸಂಬಂಧ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಜಟಿಲಿದೆ ಮೋಹ. ಕೊನೆಯವರೆಗೆ ಪ್ರಯತ್ನ ಮಾಡ್ತಾನೆ ಇರ್ತಿದೆ. ಅದರ ಪ್ರಯತ್ನ ಜೀವದ ಹಿತ ಬಯಸಿದರೆ ಕರ್ಮದ ಹಿತ ಬಯಸ. ಕರ್ಮ ಅಂದ್ರೆ ಏನ? ಅನಾದಿ ಅಭ್ಯಾಸ. ಕರ್ಮ ಅಂದ್ರೆ ಜಡ ವಸ್ತು ಅಲ್ಲ. ಅರೆ ತತ್ವದ ಜ್ಞಾನ ಆದ ನಂತರ ಕೂಡ, ಆತ್ಮನ ಅನುಭೂತಿ ಆದ ನಂತರ ಕೂಡ ತೀರ್ಥಂಕರ ನಾಮ ಕರ್ಮದ ಜೊತೆಗೆ ಜನ್ಮ, ಅಂತಿಮ ಜನ್ಮ ಆದ ನಂತರ ಕೂಡ 83 ಲಕ್ಷ ಪೂರ್ವ ವರ್ಷ ಕಳೆದರನು ಕೂಡ ಬಿಡ್ತಾ ಇಲ್ಲದ ಯಾವುದ? ಎಂಥದ್ದದ? ಸುಮ್ಮನೆ ಹೇಳಿದ್ದಾರೆ ಅಂದ್ರೆ ಅನಾದಿ ಕಾಲದ್ದಂತ ಹೇಳಿ. ಅನಾದಿ ಕಾಲದ ಅದರ ಮೂಲ ಬೇರ ಎಷ್ಟು ದೃಢ ಇರ್ಬೇಕ್ರಿ. ಅದನ್ನು ಕಿತ್ತಿ ಹಾಕಬೇಕಾದ್ರೆ ಎಷ್ಟು ಪುರುಷಾರ್ಥ ಬೇಕ್ರಿ. ಧರ್ಮ ಬಟ್ಟೆ ಅಥವಾ ಕೂದಲು ಕಿತ್ತದಷ್ಟು ಸುಲಭ ಇಲ್ರಿ. ಆಹಾರ ಮನೆ ಬಿಡೋದಂತೂ ಬಹಳ ಸುಲಭ ಇದೆ. ಈ ಜೀವಕ್ಕೆ ಅಭ್ಯಾಸ ಇದೆಯಲ್ಲ, ಏನ 33 ಸಾಗರೋಪಮದವರೆಗೆ ನಿರಾಹಾರಿ ಇತ್ತು. ಈಗ ಸುಳ್ಳ ಮುರಿದು ಬೀಳ್ತಾ ಇದ್ದಾನ್ರಿ ಅದರ ಮೇಲೆ. ಹೌದೇನಿಲ್ರಿ? ಅವನಲ್ಲೇ ಏನು ಸಾಮರ್ಥ್ಯ ಇಲ್ಲ ಮಾತಿಲ್ರಿ. ಇವ ಜೀವ ಇದ್ದಿರಲಿ ಇಂದು ಯಾವ ಆಹಾರದ ಸಂಜ್ಞೆಯಿಂದ ಯುಕ್ತ ಇದ್ದಾನೆ. ಸತತ್ ರೀ 4 ಸಂಜ್ಞೆದೊಳಗೆ ಆಹಾರ ಸಂಜ್ಞೆ. ಸತತ ಆ ಸಂಜ್ಞೆಯಿಂದ ಯುಕ್ತದಾನೆ. ಆದರೆ ಈ ಸಮಯ, ಈ ಕಾಲ ಎಷ್ಟಿದೆ ರೀ? ಆ 33 ಸಾಗರೋಪಮದ ಅಪೇಕ್ಷಾದಿಂದ ಏನು ಇಲ್ಲೇ ಇಲ್ಲ. ಅರೆ ಇವೆಲ್ಲ ಸ್ವಲ್ಪ ಗಣಿತ ಮಾಡಬೇಕಾಗ್ತದೆ. ಸುಳ್ಳಿ ಭಾಷೆದೊಳಗೆ ನಂದ ನಂದ ಅಂತ ಹೇಳಿ ಮುರಿದು ಬೀಳ್ತಾ ಇದ್ದಾನೆ. ಇದು ಕಾಲ ಎಷ್ಟೈತಿ ವಿಷಯ?
ಮತ್ತು ಒಂದು ಶ್ವಾಸದ ಅದು ಒಂದು ಶರೀರದೊಳಗೆ ಅನಂತ ಜೀವಗಳ ವಾಸ ಮಾಡಿ ಇದ್ದು ಬಂದದ ಕಾಲ ಎಷ್ಟಿದೆ. ಇದನ್ನ ಹಿಡ್ಕೊಂಡನ ಕಡಿಮೆ ಇದ್ದ ಆಯು ತುಲನಾ ಮಾಡಿ ಆದ್ರೆ ಬಾಕಿ ಅದ್ರ ತಕ್ಕಂತೆ ಇರ್ತೈತೆ ಅವನ ಅವನ ಸಂಸಾರ ಜೀವನ ಆದ್ರೆ ಅದಕ್ಕೆ ಲೋಕಸ್ಥಿತಿ ಅನುಭವ ಲೋಕಸ್ಥಿತಿ ಭಾವದ್ದನ್ನ ವಿಚಾರ ಇಲ್ಲ ಏನಿದೆ ಅಲ್ಲಿ ಇಲ್ಲಿ ಇರೋದ್ರದ್ದು ಮಾತಿಲ್ಲ. ಭಾವ ಇಲ್ಲಿರುವ ಸ್ಥಿತಿ ಎಷ್ಟು ಮತ್ತು ಇಲ್ಲಿ ಮಾಡುವ ಮೋಹ ಎಷ್ಟು, ಇಲ್ಲಿ ಆಹಾರದ ಉಪಲಬ್ಧಿ ಆಗಿರುವಂಥ ಅವಕಾಶ ಎಷ್ಟು ಮತ್ತು ಸಂಜ್ಞಾ ಎಷ್ಟು ನಿರಂತರ. ಅಲ್ಲಿ 33 ಸಾಗರೋಪಮ ಒಮ್ಮೆ ಹೋಗಿದ್ದಾನೇನ್ರಿ 7ನೇ ನರಕಕ್ಕೆ ಅನಂತ ಬಾರಿ. ಅರೆ ಭವ ಪರಾವರ್ತನದ ಮಾತು ಲಕ್ಷ್ಯಕ್ಕೆ ತಂದುಕೊಂಡ್ರೆ ಏನಿದೆ 10,000 ಜಘನ್ಯ ಆಯು ನರಕದ್ದು. 10,000ದೊಳಗೆ ಎಷ್ಟು ಸಮಯದವಲ್ಲ ಸುಧಾತಾಯಿ, ಅಷ್ಟು ಬಾರಿ 10,000 ಆಯುವಿನ ಜೊತೆಗೆ ನರಕದೊಳಗೆ ಜನ್ಮ ಆಗಬೇಕು. ಅದರ ನಂತರ 10,000ದ ಮೇಲೆ 1 ಸಮಯ, ಅದರ ನಂತರ 10,000ದ ಮೇಲೆ 2 ಸಮಯ. ಹೀಗೆ ಒಂದೊಂದು ಸಮಯದ ಅಧಿಕತೆಯ ಜೊತೆಗೆ 33 ಸಾಗರೋಪಮವರೆಗಿನ ಆಯುವನ್ನು ಕಟ್ಕೊಂಡು ಯಾವಾಗ ಭೋಗಿಸ್ತಾನಲ್ಲ ಅದಕ್ಕೊಂದು ಭವ ಪರಾವರ್ತನೆ ಆಯ್ತೇನ್ರಿ? ಇಲ್ಲ, ಕ್ರಮದಿಂದ ಆಗುವುದಿಲ್ರಿ. ಒಂದು ಸಮಯ ಹಿಂಗೆ ಮತ್ತೊಮ್ಮೆ 2 ಸಮಯ ಹಿಂಗೆ ನೋಡ್ರಿ, ಕ್ರಮದಿಂದ ಅಂಥೇಳಿ ಲೆಕ್ಕದೊಳಗೆ ಬರ್ತಿದೆ. 10,000 ಆಯುವಿನ ಜೊತೆಗೆ ಒಮ್ಮೆ ನರಕಕ್ಕೆ ಹೋದ, ನರಕದಿಂದ ಮೇಲೆ ಬಂದ ತಿರಿಂಚ ಮನುಷ್ಯ ಏನಾದ, ಮತ್ತಲ್ಲಿ ಪಾಪ ಮಾಡಿದ, ಆವಾಗ 50,000 ಆಯುವಿನ ಜೊತೆಗೆ ನರಕಕ್ಕೆ ಹೋದ. ಅದು ಅದರೊಳಗೆ ಲೆಕ್ಕದೊಳಗೆ ಬರುತ್ತೆ. ಇಲ್ಲಿ ಒಂದು ಲೆಕ್ಕ ನಡೆದದ್ದು ಇದೆ, ಉಳಿದದ್ದು ಹೆಚ್ಚು ಕಡಿಮೆ ಎಲ್ಲೆಲ್ಲಿ ಎಷ್ಟೆಷ್ಟು ಬಾರಿ ಹೋಗಿ ಬರ್ತಾನಲ್ಲ, ಅದು ಈ ಪರಂಪರೆ ಅನ್ನುವಂಥ ಪರಾವರ್ತನ ಅನ್ನುವಂಥ ಲೆಕ್ಕದೊಳಗೆ ಬರುತ್ತಿಲ್ಲ. ಅದೇ ಪ್ರಕಾರ ಮನುಷ್ಯನ ಆಯು ಜಘನ್ಯ ಆಯು ಅಂತರ್ಮುಹೂರ್ತ. ಬರೇ ನರಕದ 10,000 ಮತ್ತು 33,000ದವರೆಗೆ ಮುಗಿಲಿಲ್ಲ ಭವ ಪರಾವರ್ತನ. ಮನುಷ್ಯನೂ ಆಗ್ಬೇಕು, ತಿರಿಯಂಚನೂ ಆಗ್ಬೇಕು, ದೇವನೂ ಆಗ್ಬೇಕು. ಅವಾಗ ಒಂದು ಭವ ಪರಾವರ್ತನ. ಮನುಷ್ಯನಾಯು ತಿರಿಯಂಚದಾಯು ಅಂತರ್ಮುಹೂರ್ತ. ಅಂತರ್ಮುಹೂರ್ತದೊಳಗೆ ಎಷ್ಟು ಸಮಯದವಲ್ಲ ಅಷ್ಟು ಬಾರಿ ಅಂತರ್ಮುಹೂರ್ತ ಆಯು ಜಘನ್ಯ ಆಯುವಿನ ಜೊತೆಗೆ ಮನುಷ್ಯ ದೇಹ ಧಾರಣ ಮಾಡಿ ಮನುಷ್ಯ ಪರ್ಯಾಯ ಧಾರಣ ಮಾಡ್ತಾನೆ. ಅದರ ನಂತರ ಅಂತರ್ಮುಹೂರ್ತದ ನಂತರ 1 ಸಮಯ, 2 ಸಮಯ, ಹೀಗೆ ಮಾಡ್ತಾ ಮಾಡ್ತಾ ಮನುಷ್ಯನ ಉತ್ಕೃಷ್ಟ ಆಯು 3 ಪಂಡಿ ಇದೆ. ಅಲ್ಲಿವರೆಗೆ ಹೋದ ನಂತರ ಒಂದು ಮನುಷ್ಯ ಭವಕ್ಕೆ ಸಂಬಂಧಿಸಿದ ಹಾಗೆ ಭವ ಪರಾವರ್ತನದ ವಿಭಾಗ ಆಯಿತು. ಅನುಭವಿಸಿದ ದುಃಖ ಎಷ್ಟ, ಪರಾಧೀನತೆ ಎಷ್ಟ, ಜನ್ಮದ ದುಃಖ ಎಷ್ಟ, ಮರಣದ ದುಃಖ ಎಷ್ಟ, ರೋಗದ ದುಃಖ ಎಷ್ಟ, ಧನಕನಕಾದಿ ಸಂಯೋಗಗಳ ಕಾರಣದಿಂದ ಆಗುವಂಥ ದುಃಖ ಎಷ್ಟ, ಪರಿವಾರಕ್ಕೆ ಸಂಬಂಧಿಸಿದ ಕಾರಣದಿಂದ ಆಗುವಂಥ ದುಃಖ ಎಷ್ಟ. ಬರೇ ಒಂದು ಮನುಷ್ಯ ಭವದ ವಿಚಾರ ಮಾಡಿದ್ರೆ ಒಂದು ಭವದ್ದನ ಏನೇನು ಅನುಭವಿಸಿದ್ದೇವೆ ಅದನ್ನು ಒಂದು ಸಲ ಆತ್ಮಕಥೆ ಅಂಥೇಳಿ ಬರೆದರೆ ಎಷ್ಟಾಗ್ತಿದೆ. ಸಮಯದ ಬರೆಯೋದಂತೂ ಸಾಧ್ಯನೇ ಇಲ್ಲ, ನಮ್ಮ ಹಿಡಿತದೊಳಗೆ ಬರೋದನ್ನು ಸಾಧ್ಯ ಇಲ್ಲ. ಆದರೆ ಅನುಭವಿಸಿದ್ದು ನಿಶ್ಚಿತವಾಗಿ ಅನುಭವಿಸಲಾಗಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನಿಗಳ ಹೇಳ್ತಾರೆ, ಆಹಾರ ಬಿಡೋದ, ಮನೆ ಪರಿವಾರದಿಂದ ದೂರ ಹೋಗೋದ ದೊಡ್ಡ ಮಾತು ಅಲ್ಲವೇ ಅಲ್ಲ. ಯಾಕೆ ಅಂತಂದ್ರೆ ಮನೆ ಪರಿವಾರ ಇವೆಲ್ಲ ಇಲ್ಲೇ ಇಷ್ಟು ಮನುಷ್ಯ ಭವದೊಳಗೆ ಅದಾವ, ಇಷ್ಟಿದೆ ಮನುಷ್ಯ ಭವ.
ತಿರಿಹೆಂಚದ ಅನಂತ ಕಾಲದೊಳಗೆ ಏನಿರ್ತಾರೆ? ನರಕದೊಳಗೆ ಏನಿದೆ? ಬಿಲದೊಳಗೆ ವಾಸ ಮಾಡೋದು. ಹಾಗಾದ್ರೆ ಒಂದು ತಿಳ್ಕೊಳ್ಳೋದು ಏನು? ಧರ್ಮ ಮನೆ ಬಿಡುವುದರೊಳಗ, ಪರಿವಾರ ಬಿಡುವುದರೊಳಗ, ಆಹಾರ ತ್ಯಾಗ ಮಾಡುವುದರೊಳಗ ಧರ್ಮ ಇಲ್ಲ. ಅದಕ್ಕಿಂತ ಮುಂದೆ ಹೋಗಿ ಬಟ್ಟೆ ಬಿಡುವುದರೊಳಗ, ಕೂದಲು ಕೇಶ ಲೋಚ್, ಯೋಗಿಂದು ದೇವ ಹೇಳಿದ್ರಲ್ಲ 1500 ವರ್ಷಗಳ ಪೂರ್ವ, ಶಾಸ್ತ್ರ ಪಠನದಿಂದ ಧರ್ಮ ಆಗುವುದಿಲ್ಲ, ಮಠ ನಿವಾಸದಿಂದ ಧರ್ಮ ಆಗುವುದಿಲ್ಲ, ಕೇಶ ಲೋಚದಿಂದ ಧರ್ಮ. ರಾಗ ದ್ವೇಷ ಎರಡನ್ನೂ ಬಿಟ್ಟ ನಂತರ ಧರ್ಮ. ಅದು ತ್ಯಾಗ ಆಗಲೇ ಇಲ್ಲ ನಮ್ಮಿಂದ, ಇದುವರೆಗೆ ಆಗಲಿಲ್ಲ. ಯಾಕಾಗಲಿಲ್ಲ? ವಸ್ತು ಬಿಟ್ಟ ನಂತರ ಕೂಡ ವಸ್ತು ಬಿಟ್ಟಿದೇನು ಅನ್ನುವ ರಾಗ ನಮ್ಮಲ್ಲಿ ಇದೆ. ಯಾಕೆ ಅಂತಂದ್ರೆ ಆ ವೀತರಾಗ ರಾಗರಹಿತ ಚಿದಾನಂದ ಅಂಥೇಳಿನ ಇವತ್ತಿನ ವಿಶೇಷ ಭಾವಗ್ರಹಣ ಮಾಡಲಿಕ್ಕೆ ಬಂದಿರುವಂತಹ ಶಬ್ದ ಏನ? ಒಂದು ಚೈತನ್ಯ 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 ಪ್ರದೇಶ, ಚೈತನ್ಯ ಚೈತನ್ಯ ಚೈತನ್ಯಮಯ ಅನಂತ ಗುಣಗಳ, ಚೈತನ್ಯ 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 ಅಭೇದ ಸ್ವಭಾವ, ನಿರಂತರ ಚೈತನ್ಯ ಚೈತನ್ಯದ ರಸ ಪರ್ಯಾಯ ರೂಪದಿಂದ ವಸತಿ. ಆ ವಸ್ತುವಿನ ಸ್ವೀಕಾರ ಆಗದ ವಿನಃ, ಅನುಭೂತಿ ಆಗದ ವಿನಃ, ಶ್ರದ್ಧೆ ಆಗದ ವಿನಃ ಈ ಜೀವಕ್ಕ ಹೊರಗೆ ಏನು ಮಾಡಿದ್ರೂ ರಾಗದ್ವೇಷಗಳ ಒಂದು ಸಮಯನೂ ನಿಲ್ಲೋದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಇನ್ನು ರಾಗದ್ವೇಷಗಳ ಸದ್ಭಾವದೊಳಗ ಜೀವ ಸುಖಿಯಾಗೋದ ಅಸಂಭವ ಇದೆ. ದುಃಖ ಒಂದೇ ಒಂದು, ಯಾವುದರ್ಧ? ರಾಗದ್ವೇಷ ಅಥವಾ ವಿಕಾರ. ಒಂದೇ ಶಬ್ದದಿಂದ ಹೇಳಿದರೆ ಮೋಹ, 2 ಶಬ್ದದಿಂದ ಹೇಳಿದರೆ ರಾಗದ್ವೇಷ, 4 ಶಬ್ದದಿಂದ ಹೇಳಿದರೆ ಕ್ರೋಧ ಮಾನ ಮಾಯಾಲೋಭ. ಹಾಗೆ ಹೇಳಿದ್ರೂ ಒಂದೇ ಇದೆ. ಅದನ್ನು ಜಯಿಸೋದಾಗಲಿಲ್ಲ, ಅದರಿಂದ ಭಿನ್ನ ಆಗೋದಾಗಲಿಲ್ಲ. ಜ್ಞಾನ ಶರೀರಿ ಜ್ಞಾನ ಶರೀರಿ ಜ್ಞಾನ ಶರೀರಿ ಅಸಂಖ್ಯ ಪ್ರವೇಶಿ ಚಿನ್ಮಾತ್ರ ಆತ್ಮ, ಅರೂಪಿ ಆತ್ಮ, ಅವನನ್ನು ನನ್ನ ಪ್ರಗಟ ಜ್ಞಾನದಿಂದ ಗ್ರಹಣ ಮಾಡೋದ ಇದುವರೆಗೆ ನನಗೆ ಆಗಲಿಲ್ಲ. ಅಂಥದರೊಳಗ ಇಂಥ ಜೀವನೇ ಅಲ್ಲಿ ಹೋದ ನಂತರ ದಿವಸದೊಳಗೆ ಉತ್ಕೃಷ್ಟ ಸಾಮಾಯಿಕ 7 ಗಂಟೆ 12 ನಿಮಿಷ ಮಾಡ್ತಾ ಇದ್ದಾನೆ ಶ್ರಾವಕ. ಪಕ್ಷದೊಳಗ 48 ಗಂಟೆದ್ದು 2 ಪ್ರೋಷದ ಉಪವಾಸ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಭೋಗ ಮತ್ತು ಉಪಭೋಗ ಪದಾರ್ಥಗಳ ಸಂಬಂಧ ಉಳ್ಕೊಂಡಿದೆ. ಯಾವುದರಿಂದ ಉಳ್ಕೊಂಡಿದೆ ಅಂತಂದ್ರ ಆ 3ನೇ ಕಷಾಯ ಚೌಕಡಿಯೊಳಗ ಅಂಥದ್ದೊಂದು ಸ್ನಿಗ್ಧತೆ ಇದೆ, ಅಂಥದ್ದೊಂದು ರಾಗ ಇದೆ ಅನ್ರಿ. ಪದಾರ್ಥದ ಸಂಬಂಧ ಬಿಟ್ಟುಕೊಡ್ತಾ ಇಲ್ಲ. ಏನರೇ ಒಂದಿಷ್ಟು ಬಸ್ತಿಗೆ ಹೋಗಿ ಒಂದಿಷ್ಟು ಕಂದಮೂಲಾದಿಗಳ ತ್ಯಾಗ ಮಾಡಿದೆವು, ನಾವು ಬಹಳ ಧರ್ಮಾತ್ಮ ಅಂತ ಹೇಳಿ ತಿಳ್ಕೊಂಡಿದ್ದೇವ್ರಿ. ಅದು ಕೇವಲ ನಮ್ದು ದೊಡ್ಡದಾದಂಥ ಭ್ರಮೆ ಇದೆ. 4 ಶಾಸ್ತ್ರ ಓದಿದೆವು, 4 ಬಾರಿ ಯಾತ್ರಾ ಮಾಡಿದೆವು, ಒಂದಿಷ್ಟು ದಾನ ಕೊಟ್ಟಿದ್ದೇವೆ. ಆದ್ರೆ ಒಂದು ಅಂಶ ಕೂಡ ಅದರಿಂದ ನಮಗ ಧರ್ಮದ ಸಂಬಂಧ ಬರಲಿಕ್ಕೆ ಅವಕಾಶ ಇಲ್ಲ ನೋಡ್ರಿ. ಇದು ಸತ್ಯ ಇದೆ, ನೀವು ನಂಬಿದರೂ ಸತ್ಯ ಇದೆ, ನನ್ನ ವಿರೋಧ ಮಾಡಿದರೂ ವಸ್ತು ಸತ್ಯ ಇದುವೇ ಇದೆ. ಜೀವನ ಹೊರಟು ಹೋಗ್ತಾ ಇದೆ, ಹೊರಟು ಹೋಗ್ತಾ ಇದೆ, ಹೊರಟು ಹೋಗ್ತಾ ಇದೆ. ಉದಯದ ಅಧೀನ ಇದ್ದೇವೆ, ಸಂಯೋಗದ ಅಧೀನ ಇದ್ದೇವೆ. ಶಾಸ್ತ್ರ ಕೇಳುವೆಳೆದೊಳಗು ಓದುವೆಳೆದೊಳಗೆ ಜಿನೇಂದ್ರ ಭಗವಂತರ ಪೂಜೆ ವಂದನೆ ಮಾಡುವೆಳೆದೊಳಗೆ ಯಾವುದರ ಅಧೀನದೆವು? ಸಂಯೋಗದ ಅಧೀನ, ಪರದ ಅಧೀನದೆವು. ಹಾಗೆಯೇ ಜೀವನ ಹೋಗ್ತಾ ಇದೆ, ಹಾಗೆಯೇ ಜೀವನ. ಯಾವ ಪ್ರಕಾರ
ವಾಹನದ ಚಕ್ರಕ್ಕ ಯಾವುದೋ ಒಂದು ಸ್ನಿಗ್ಧತೆಯ ಮೂಲಕ ಏನೋ ಒಂದು ಬಟ್ಟೆಯ ತುಂಡ ಅಂಟ್ಕೊಂಡಿದೆ, ಅದು ಹಾಗೆಯೇ ಹೋಗ್ತಾ ಇದೆ. ಹಾಗೆ ನಮ್ಮ ಪರಿಸ್ಥಿತಿ ಮೋಹದೊಳಗ ಸಿಕ್ಕೊಂಡ ಭವವೆಂಬ ಚಕ್ರದೊಳಗ ಹಾಗೆಯೇ ಹೋಗ್ತಾ ಇದೆ, ಸತ್ತಾನೇ ಇಲ್ಲ. ಆ ಬಟ್ಟೆ ತುಂಡದ್ದು ಏನು ಸತ್ತಾ ಇದೆ? ವಾಹನದ ಚಕ್ರಕ್ಕೆ ಅಂಟ್ಕೊಂಡಿದೆ. ಏನು ಸತ್ತಾ ಇದೆ ಅರ್ಥ. ಹಾಗೆಯೇ ನಮ್ಮದು ಭವರೂಪದ ಚಕ್ರಕ್ಕ ಮೋಹವೆಂಬ ಸ್ನಿಗ್ಧತೆಯ ಮೂಲಕ ನಮ್ಮ ಆತ್ಮ ಸಿಕ್ಕೊಂಡಿದ್ದಾನೆ, ಅಂಟ್ಕೊಂಡಿದ್ದಾನ್ರಿ. ಚಕ್ರ ಉರುಳ್ತಾ ಇದೆ, ನಮಗೇನು ವಿಚಾರ ಮಾಡೋದು. ಅತ್ಯಂತ ದಯನೀಯ ಸ್ಥಿತಿಯೊಳಗೂ ಕೂಡ ನಮಗೆ ಅಭಿಮಾನ ಇದೆ ಅಂತಂದ್ರೆ ಇದು ಪರಮ ಆಶ್ಚರ್ಯದ ಮಾತಿದೆ ಅಲ್ಲ, ಇದೇನಿಲ್ಲ. ಅತ್ಯಂತ ದಯನೀಯ ಸ್ಥಿತಿ ಯಾರಿಗೆ ಕಾಣಿಸ್ತಾ ಇದೆ? ಸರ್ವಜ್ಞ ಭಗವಂತರಿಗೆ ಮೀತರಾಗಿ ಸಂತರಿಗೆ ನಮ್ಮ ಕುರಿತು ದಯೆ ದಯೆ ದಯೆಯ ರಸ ಒಸರಿಸ್ತಾ ಇದೆ. ಯಾಕೆ ಅಂತಂದ್ರೆ ನಾವು ದಯೆಗೆ ಪಾತ್ರ, ಆದರೂ ಕೂಡ ಅಭಿಮಾನ ಅಹಂಕಾರ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅವನಿಗೆ ಬೇರೆ ಯಾವುದರಿಂದನೂ ಹಿಂಸೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬರೇ ಭೋಗ ಮತ್ತು ಉಪಭೋಗ ಪದಾರ್ಥಗಳ ಸಂಬಂಧದಿಂದ ಹಿಂಸೆ ಇದೆ. ಸಂಬಂಧರೇ ಸಂಬಂಧ ಉಳ್ಕೊಂಡಿದ್ದಾನೆ ಅಲ್ಲಿ. ಯಾಕೆ ಉಳ್ಕೊಂಡಿದ್ದಾನೆ? ಯಾರ ಕಾಲ ಕಟ್ಟಿಲ್ಲ ಅಂತ, ಯಾರೋ ಅವನನ್ನು ಬಲವಂತವಾಗಿ ಅಥವಾ ಪ್ರೀತಿಯ ದಾರದೊಳಗ ಬಂಧಿಸಿ ಇಟ್ಟಿಲ್ಲ. ಆದ್ರೆ ಅವನಲ್ಲೇನ ಅಂಥದ್ದ ಬಿಟ್ಟು ಹೋಗುವಂಥದ್ದು ಇನ್ನೂ ಏನು ಬಂದಿಲ್ಲ. ಸಂಬಂಧರಹಿತ ಭಾವ ಬರ್ತಾ ಇಲ್ಲ ಅಂಥೇಳಿನ ಯೋಗಿಂದು ದೇವ ಪರಮಾತ್ಮ ಪ್ರಕಾಶದೊಳಗೆ ಹೇಳಿದರು. ಸಂಬಂಧರೇ, ಈ ಸಂಬಂಧದ್ದನ್ನು ಮಾತು ಹೇಳಿದರೆ ಏನ? ಶಿಷ್ಯ, ಅರ್ಜಿಕೆ, ಪಿಂಚಿ, ಇವುಗಳ ಕುರಿತು ಯಾವ ಭಾವ ಇದೆಯಲ್ಲ ಮುನಿಗೆ, ಅಂಥವನಿಗೇನು ಹೇಳಿದರು? ವಮನಾನ್ನವನ್ನು ನುಂಗುವನು. ಎಂಥ ನಿಕೃಷ್ಟ ಶಬ್ದದ ಪ್ರಯೋಗ ಮಾಡಿ. ವಮನಾನ್ನವನ್ನು ನುಂಗುವನು, ವಾಂತಿ ಮಾಡಿಕೊಂಡಿದ್ದ. ಅಮೃತ ಚಂದ್ರಾಚಾರ್ಯ ದೇವರು ಹೇಳಿದರು, ವಾಂತ ಮೋಹ, ಸ್ವಯಂ ವಾಂತ. ಏನಿದೆ? ಸ್ವಯಂ ವಾಂತ. ಜಿನವಚ ಶಿರಮಂತೆ ತೇ ಸ್ವಯಂ ವಾಂತ. ಜಿನ ವಚನದೊಳಗೆ ರಮಿಸುವಂಥ ತಾನಾಗೇನ ಮೋಹವನ್ನು ಕಕ್ಕಿ ಬಿಡ್ತಾನೆ. ಜಿನವಚನ ಅಂತಂದ್ರೆ ಇವೇನ್ರಿ? ಪುರುಷಾರ್ಥ ಸಿದ್ಧಿ ಉಪಾಯಗಳು ಏನು ಸಮಯ ಸಾರದು. ಜಿನವಚನ ಅಂತಂದ್ರೆ ಏನು? ಜಿನವಚನದ ಯಾವ ವಾಚ್ಯ ರೂಪದ ಆತ್ಮ ಇದನ್ನು ಜಿನವಚನ ಇವು ವಾಚಕ ಶಬ್ದದವರು. ವಾಚ್ಯ ರೂಪದ ಆತ್ಮ, ಆತ್ಮನಲ್ಲಿ ಯಾವ ರಮಿಸ್ತಾನೋ ಅವು ವಾಂತಮೋಹ. ವಾಂತಮೋಹ ಆದ ನಂತರ ಕೂಡ ಮತ್ತೆ ಅಲ್ಲಿ ಮುನಿ ದೀಕ್ಷೆ ಅಂಗೀಕಾರ ಮಾಡಿದ ನಂತರ ಶಿಷ್ಯ ಅರ್ಜಿಕೆ ಎಷ್ಟು ಸೂಕ್ಷ್ಮ ಇದೆ, ಎಷ್ಟು ನಿರಪೇಕ್ಷ ನಿಸ್ಪೃಹ ಇದೆ ಧರ್ಮ. ಯಾವುದರ ಜೊತೆಗಾದರೂ ಅಂಟುಕೊಂಡಿತು ಅಂತಂದ್ರೆ ಅದು ಭಾರ ಆಯ್ತು. ಅದಕ್ಕೆ ನಮ್ಮ ರತ್ನಾಕರ ವರ್ಣಿ ಹೇಳಿದ, ಬೂರಂ ವಾರಿಯೊಳಳ್ದಿ. ಬೂರುಗದ ಹತ್ತಿಯನ್ನ ನೀರಿನೊಳಗೆ ಅದ್ದಿದ ನಂತರ ಅದು ಹಾರಾಡುವಂಥ ಶಕ್ತಿಯನ್ನು ಕಳ್ಕೊಳ್ತಿದೆ. ಆಮೇಲೆ ಧೂಳಿನೊಳಗೆ ಬಿದ್ದ ಧೂಳನ್ನು ಅಂಟಿಸಿಕೊಂಡ ಮಲಿನಾಗಿ ಹೋಗ್ತಿದೆ, ಅದರ ಅಸ್ತಿತ್ವನ ಹೊರಟು. ಹಾಗೆ ಈ ಜೀವ ಮೋಹವೆಂಬ ಜಲದೊಳಗ ಅದ್ದುವುದರಿಂದ ಇದು ನಂದ, ಇದು ನಂದ, ಇದು ನನ್ನ ಬಟ್ಟೆ, ಇದು ನನ್ನ ಧರ್ಮ, ಇವರು ನನ್ನ ಗುರು, ಇದು ನನ್ನ ಶಾಸ್ತ್ರ, ಇದು ನನ್ನ ಮಹಾವ್ರತ, ಇದು ನನ್ನ ಮುನಿ ದೀಕ್ಷಾ, ಇವೆಲ್ಲ ಅಂಟಿಸಿಕೊಂಡು ಏನಾಗ್ತಾನೆ? ಭವರೂಪದ ಸಮುದ್ರದೊಳಗೆ. ಆಗಲೇ ಹೇಳಿರಲ್ಲ, ಆ ನಾಳಿದ್ದು ಸತ್ತ ಬಿ ಇಲ್ಲ. ಚಕ್ರದಿಂದ ಉದಾಹರಣೆ ಕೊಟ್ಟರೆ
ಅವಿಲ್ರಿ ಮತ್ತೆ. ಎಲ್ಲಿ ಸತ್ತ ಐತ್ರಿ? ಒಂದು ಸಮಯದ ಸತ್ತ ಐತಿ. ಆಗಮಕಾರರ ಹೇಳಿದ್ದಾರೆ, ಸರ್ವಜ್ಞ ಪ್ರಭು ಹೇಳಿದ್ದಾರೆ, ಒಂದು ಸಮಯದ ಸತ್ತ ಈ ತ್ರಿಕಾಲಿ ಸತ್ತವನ್ನ ತಿರೋಭೂತ ಮಾಡಿಬಿಡ್ತಾ ಇದೆ, ಇಲ್ಲದಾಗಿಸ್ತಾ ಇದೆ. ಇಂಥ ಉತ್ಕೃಷ್ಟ ಶ್ರಾವಕನ ಮಾತು ಹೀಗಿದೆ ಅಂದ ಮೇಲೆ ನಮ್ದು ಅವಸ್ಥೆ ಏನಾಗೋದು ನಾಳೆ ಇದು ಬಿಟ್ಟ ನಂತರ? ಇಂಥ ಉತ್ಕೃಷ್ಟ ಶ್ರಾವಕ ಬರೀ ಆ ಭೋಗ ಮತ್ತು ಉಪಭೋಗ ಪದಾರ್ಥಗಳ ಸಂಬಂಧದಿಂದ ಅವನ ಜೀವನದಲ್ಲಿ ಹಿಂಸೆ ಇದೆ ಅಂತ ಹೇಳ್ತಾರೆ. ಶಬ್ದ ಏನಿದೆ? ಧರ್ಮ ಅಂದ್ರೆ ಒಂದು ಅಹಿಂಸೆನೂ ಇದೆ, ಹಿಂಸೆ ಇದೆ, ದುಃಖ ಸಂಸಾರ ಪಾಪ ಇದೆ. ನೋಡಿ, ವ್ರತ ಮತ್ತು ಅವ್ರತ ಧಾರಣ ಮಾಡಿದ ದೇಶವ್ರತಿ ಶ್ರಾವಕನಿಗೆ ಭೋಗ ಮತ್ತು ಉಪಭೋಗ ಪದಾರ್ಥಗಳ ಸಂಬಂಧವಾಗಿ ಹಿಂಸೆ ಆಗುತ್ತದೆ. ಆದರೆ ಅನ್ಯ ಪ್ರಕಾರದ ಬೇರೆ ಯಾವುದೇ ಹಿಂಸೆ ಆಗುವುದಿಲ್ಲ, ಬೇರೆ ಯಾವುದೇ ಹಿಂಸೆ ಆಗುವುದಿಲ್ಲ. ಯಾವುದೇ ಅಂದರೆ ಯಾವುದು? ಪ್ರತ್ಯಕ್ಷ ಭೋಗಿಸುವುಳ್ಳದೊಳಗೆ ಕೂಡ ಅವನಿಗೆ ನಿರ್ಜರೆ ಆಗ್ತಿದಲ್ಲ, ಹಿಂಸೆ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಶುದ್ಧಾತ್ಮನ ಪರಿಜ್ಞಾನ ಇದೆ, ವಿರತದ ಅಂಥದ್ರೊಳಗ ಹಿಂಸೆ ಯಾವುದರಿಂದ ಆಗ್ತಿದೆ? ಅಲ್ಲಿ ಉಳ್ಕೊಂಡಿದ್ದ ಅದರ ಸಂಬಂಧದೊಳಗೆ ಅಷ್ಟೇ ಹಿಂಸೆ, ಅದಷ್ಟೇ ಹಿಂಸೆ ಇದೆ. ಬರೀ ಉಳ್ಕೊಂಡಿದ್ದಾನೆ, ಆ ಉಳ್ಕೊಂಡಿರುವುದರ ಹಿಂದೆ ಏನೇನು ಕಾರ್ಯ ಆಗ್ತಾವ ಅದರಲ್ಲಿ ಎಲ್ಲ ಅವನ ಆಂಶಿಕ ಏಕತ್ವ ಇದೆ. ಭೋಗ ಮತ್ತು ಉಪಭೋಗ ಪದಾರ್ಥಗಳ ಸಂಬಂಧವಾಗಿ ಹಿಂಸೆಯಾಗುತ್ತದೆ. ಅನ್ಯ ಪ್ರಕಾರದ ಬೇರೆ ಯಾವುದೇ ಹಿಂಸೆ ಆಗುವುದಿಲ್ಲ. ಆದುದರಿಂದ ವಸ್ತು ಸ್ವರೂಪವನ್ನು ತಿಳಿದುಕೊಂಡು, ವಸ್ತು ಸ್ವರೂಪ ತಿಳ್ಕೊಂಡಂದ್ರೆ ಏನು? ಇಲ್ಲಿ ಚರ್ಚೆ ಮಾಡಿದ್ದಾರೆ. ಈ ವಸ್ತುವನ್ನು ಭೋಗಿಸುವಲ್ಲಿ ಇಷ್ಟು ದೋಷವಿದೆ, ಈ ವಸ್ತುವು ಭಕ್ಷ್ಯವಿದೆ, ಈ ವಸ್ತುವು ಅಭಕ್ಷ್ಯವಿದೆ ಎಂದು ವಿಚಾರ ಮಾಡಿ, ಹಾಗಾದ್ರೆ ಅವನ ಜೀವನದೊಳಗೆ ಅಭಕ್ಷ್ಯ ಇದೆ ಏನ್ರಿ? ಅಭಕ್ಷ್ಯ ಶಬ್ದದ ಪ್ರಯೋಗ ಇದೆ, ಅಭಕ್ಷ್ಯ ಇದೆ ಅವನ ಜೀವನದೊಳಗೆ. ಏನು ಹೇಳೋದು? ಪ್ರವಚನ ಸಾರದೊಳಗೆ ಮಾತು ಬರ್ತಿದೆ ಇದು. ಸಂಬಂಧ ಇಲ್ಲ, ಆದ್ರೆ ಶಬ್ದ ಅದನ್ನು ಬಿಟ್ಟು ಏನು ಹೇಳೋರ್ರಿ? ಶುದ್ಧೋಪಯೋಗ ರೂಪ ಮುನಿ ಧರ್ಮ ಅಂಗೀಕಾರ ಮಾಡಿರುವಂಥ ಮುನಿ, ಶುದ್ಧೋಪಯೋಗ ರೂಪ ಅಂಥೇಳಿ ಟೋಡರ ಮಲ್ಲರ ಶಬ್ದ ಪ್ರಯೋಗ ಮಾಡಿದ್ರು. ಅಂತರ್ಬಾಹ್ಯ ನಿರ್ಗ್ರಂಥ ಅಂಥೇಳಿ ಸದಾ ಸುಖದಾಷ್ಟಿ ಶಬ್ದ ಪ್ರಯೋಗ ಮಾಡಿ. ನೋಡ್ರಿ, ಅಂತರ್ಬಾಹ್ಯ ನಿರ್ಗ್ರಂಥ ಆದ ನಂತರ ಮತ್ತು ಆಹಾರದ ಸಲುವಾಗಿ ನಗರದ ಕಡೆಗೆ ಬರೋದ ಅದೇನಿದೆ ರೀ, ಲಜ್ಜಾಸ್ಪದ ಅಂಥೇಳಿ ಹೇಳಿದ್ದಿತ್ತು. ಇನ್ನು ಅದರೊಳಗೆ ಯಾವುದ್ರೊಳಗೆ? ಕರಪಾತ್ರದೊಳಗೆ ಹಾಕಿರುವಂಥ ಆಹಾರದೊಳಗೆ ರಾಗ ಆಯಿತು ಅಂತಂದ್ರೆ ಮುನಿಗೆ ಆ ಪ್ರಾಸುಕ ಭೋಜನ ಅಭಕ್ಷ್ಯ ಆಗಂತ ಆಧಾರ ಇದೆ. ವಿಚಾರ ಮಾಡಿದ ನಂತರ ಅದು ಸತ್ಯ ಸಿದ್ಧ ಆಗ್ತಿದೆ. ಪ್ರತಿಯೊಬ್ಬರು ವಿಚಾರ ಮಾಡಿದರೆ, ಆ ರೀತಿಯಿಂದ ವಿಚಾರ ಮಾಡಿದರೆ ಇನ್ನೊಂದು ಸಲ ಕರಪಾತ್ರದೊಳಗೆ ಬಂದಿರುವಂಥ ಆಹಾರ ಒಂದು ಗ್ರಾಸ್ ತುತ್ತು, ಅದನ್ನು ನೋಡಿದ ಮೇಲೆ ರಾಗ ಆಯಿತು. ಅದನ್ನು ಸೇವಿಸುವ ವೇಳೆಯದೊಳಗೆ ಸುಖ ಅನ್ನಿಸ್ತು. ಅದು ಅತ್ಯಂತ ಪ್ರಾಸುಕ ಇದೆ, ಅನುದ್ದಿಷ್ಟ ಇದೆ ರೀ, ಉದ್ದಿಷ್ಟ ಇಲ್ಲವೇ ಇಲ್ಲ. ಆದರೆ ಅದು ಅಭಕ್ಷ್ಯ ಆಯಿತು. ಹಾಗಾದರೆ ಇವನಿಗೆ ಭೋಗೋಪಭೋಗದ ತ್ಯಾಗ
ಭಾವ ವರ್ತಿಸ್ತಾ ಇದೆ ಅಲ್ಲ, ಭಾವ. ಹಾಗಾದ್ರೆ ಭೋಗೋಪಭೋಗದೊಳಗ ಅವನಿಗೆ ಸುಖ ಅನ್ನಿಸ್ತಿದೆ ಏನಿಲ್ರಿ? ಸತತ ಅನ್ನಿಸ್ಲಿಕ್ಕಿಲ್ಲ, ಒಮ್ಮೊಮ್ಮೆ ತೀರಣ ಸುಖ ಅನ್ನಿಸ್ತಿರ್ಬಹುದೇನಿಲ್ಲ. ನಮ್ಮ ಮೇಲಿಂದ ಲೆಕ್ಕ ಹಾಕೊಳ್ಳೋಣ. ದಶಲಕ್ಷಣದ ಪೂಜೆಯೊಳಗೆ ಎಂಥ ಎಂಥ ಉತ್ಕೃಷ್ಟ ಶಬ್ದಗಳನ್ನು ಕೇಳಿ ಹಾಡಿ ಅಂದು ಆ ಸಂಗೀತದ ಜೊತೆಗೆ ನವಿಲಿನ ಹಾಗೆ ಅಥವಾ ಸರ್ಪದ ಹಾಗೆ ತಲೆದೂಗಿ ಬಂದಿರ್ತೇವಲ್ಲ, ಮತ್ತು ಮನೆಯಾಗ ಬಂದ ನಂತರ ಆ ಇಷ್ಟ ಭೋಜನ ಬೆಳಿಗ್ಗೆಯಿಂದ ಏನು ತಿಂದಿರೋದಿಲ್ಲ. ಭೋಜನದೊಳಗೆ ರಾಗಬುದ್ಧಿ ಸುಖಬುದ್ಧಿ ಅದನ್ನು ಸಂಪೂರ್ಣ ವಿಸ್ಮರಣೆ ಮಾಡಿಸುವಂಥದ್ದು ಇಲ್ಲಿ ಸುಖದ ಅನುಭವ ಆಗ್ತಿದೆ ಏನಿಲ್ಲ. ಹಾಗೆ ಶುದ್ಧೋಪಯೋಗದಿಂದ ಹೊರಗೆ ಬಂದ ಪ್ರತ್ಯಕ್ಷ ಇಲ್ಲೆಲ್ಲ ನಡೆದದ್ದು ಇದ್ರೂ ಕೂಡ, ನಿರಂತರ ಆತ್ಮಂದ ಅವಲಂಬನೆ ಇದ್ರೂ ಕೂಡ, ಶುದ್ಧ ಪರಿಣತಿ 3 ಕಷಾಯ ಚೌಕಡಿ ಹೊರಟು ಹೋಗಿದ್ರೂ ಕೂಡ, ಒಂದು ಸಲ ಒಂದು ತುತ್ತು ಆಹಾರದೊಳಗೆ ಸೇವನೆ ಮಾಡ್ತಾ ಇದ್ದಾನೆ. ಈಗ 4 ತುತ್ತು ತಿಂದಿದ್ದಾನೆ, ಅದೇ ಆಹಾರ. ಆವಾಗಷ್ಟು ರುಚಿ ರಾಗ ಅದರ ಕಡೆಗೆ ಲಕ್ಷ್ಯ ಇರಲಿಲ್ಲ. ಒಂದು ತುತ್ತು, ಕೊನೆಗೆ 4 ತುತ್ತು ತಿಂದ ನಂತರ 5ನೇ 6ನೇ ತುತ್ತು ತಿನ್ನೋ ವೇಳೆದೊಳಗ ಏನೋ ಸುಖದ ಅನುಭವ ಆಗಬಹುದೇನಿಲ್ರಿ ಮಹಾಮುನಿಗೆ. ಕಠಿಣ ಇದೆ ಧರ್ಮದ ಮಾತ. ಧರ್ಮದ ರೀತಿ ಆತ್ಮನ ಅರೂಪಿ ಚಿದಾನಂದ ಸ್ವರೂಪಿ ಆತ್ಮನಲ್ಲೇ ಅಂತರ್ನಿಮಗ್ನತೆಯನ್ನು ಸಾಧಿಸಲಿಕ್ಕೆ ಹೊರಟಂಥವರ ರೀತಿ ಜಗತ್ತಿನಿಂದ ಬೇರೆ ಇದೆ. ಅದಕ್ಕೆ ನಮ್ಗೆ ಅಜ್ಞಾನ ಅವಸ್ಥೆಯೊಳಗೆ ಮಿಥ್ಯಾತ್ವ ದಶೆಯೊಳಗೆ ಅದರದ ವಾಸ್ತವಿಕತೆ ತಿಳಿದು ಬರೋದು ಕಠಿಣ ಇದೆ. ಕಠಿಣ ಇದ್ರೂ ಕೂಡ ಪ್ರಯತ್ನ ಮಾಡಿದರೆ ನಮ್ಮ ಪ್ರಯತ್ನದ ಅನುಸಾರ ತಿಳಿಯೋದು ಸಾಧ್ಯ. ಕ್ಷಯೋಕ್ಷಮ ಜ್ಞಾನಕ್ಕನ ತಿಳಿದಿದೆ. ಕ್ಷಯೋಕ್ಷಮ ಜ್ಞಾನಕ್ಕನ ತಿಳಿದಿದೆ. ಯಾಕೆ ಅಂತಂದ್ರೆ ಕ್ಷಯೋಕ್ಷಮ ಜ್ಞಾನದ ಬಲದಿಂದನೇ ಧರ್ಮ ಅಧರ್ಮ ಯೋಗ್ಯ ಅಯೋಗ್ಯಗಳ ನಿರ್ಣಯ ಮಾಡಿ ಅಧರ್ಮ ಅಯೋಗ್ಯವನ್ನು ತ್ಯಜಿಸಿ ಧರ್ಮ ಯೋಗ್ಯ ಮಾರ್ಗದ ಕಡೆಗೆ ಜೀವ ಹೋಗ್ತಾನೆ. ಹೀಗ ಅನಂತ ಜೀವರುಗಳು ಹೋಗಿದ್ದಾರೆ, ಸಾಕ್ಷಾತ್ ಧರ್ಮದೊಳಗೆ ವಿರಾಜಮಾನ. ನಮ್ಮಂಥ ಜೀವನ ಅಂಥೇಳಿ ನಾವು ಅಂದುಕೊಳ್ಳೋದು ಅವಶ್ಯಕ ಇದೆ ರೀ. ಯಾಕೆ ಅಂತಂದ್ರೆ ನಮಗೆ ಅದನ್ನು ಸಾಧಿಸೋದಿದೆ. ಆ ಜೀವಗಳು ಬೇರೆ ಇರಲಿಲ್ಲ, ಬೇರೆ ಅಂತೂ ಇದ್ದರೇ. ಯಾಗ ಅವರ ಕಾಲ ಎಷ್ಟೋ ನಮ್ಗಿಂತ ಮೊದಲು ಬಂತಲ್ಲ, ಪಕ್ವಾಯ್ತಲ್ಲ, ಅಂದ್ರೆ ನಮ್ಗಿಂತ ಬೇರೆ. ಆದಿ ದೇವರಿಗಿಂತ ವಿಶೇಷ ಇದ್ದ ಬಾಹುಬಲಿ ಅನಂತ ವೀರ್ಯ ಆದರು. ಹೌದು ಅಥವಾ ಅವರಿಗೆ ತೀರ್ಥಂಕರ ನಾಮಕರ್ಮ ಇರಬಹುದು, ಆದರೆ ಆ ನಾಮಕರ್ಮದಿಂದ ಏನು ವಿಶೇಷತೆ ಇಲ್ಲ. ಆದರೆ ನಾಮಕರ್ಮ ಕೂಡ ವಿಶೇಷತೆ ಇದೆ. ಅದಕ್ಕೆ ವಿವಕ್ಷೆಯನ್ನು ತಿಳ್ಕೊಂಡ ನಂತರ ಪ್ರತಿಯೊಂದು ಕಥನದೊಳಗ ಆನಂದ ಆನಂದ ಪರಮ ತೃಪ್ತಿ ಆಗ್ತದೆ. ವಿವಕ್ಷೆ ಈ ವಸ್ತುವು ಭಕ್ಷ್ಯವಿದೆ. ನೋಡ್ರಿ 3 ಮಾತು. ಈ ವಸ್ತುವನ್ನು ಭೋಗಿಸುವಲ್ಲಿ ಇಷ್ಟು ದೋಷವಿದೆ, ಈ ವಸ್ತುವು ಭಕ್ಷ್ಯವಿದೆ. ಇದು ಬರೇ ಭಕ್ಷ್ಯ ಅಂತಂದ್ರೆ ತಿನ್ನೋ ಮಾತಲ್ಲ, ಭೋಗದೊಳಗೆ ಭೋಗಿಸೋದ ಆಹಾರ. ಪತ್ನಿಯ ಕುರಿತು ಹಗಲೊತ್ತಿನಲ್ಲಿ ಕೂಡ ಶ್ರಾವಕನಿಗೆ ರಾಗಭಾವ ಆಗಬಹುದೇನಿಲ್ಲ. ಭೋಗದ ಭಾವ ಜಾಗೃತ. ಪತ್ನಿಯ ಕುರಿತರೆ ಪರಸ್ತ್ರೀ ಕುರಿತಾಗಲ್ಲ. ಆ ವೇಳೆದೊಳಗೆ ಅವನ ಜ್ಞಾನ ಹೇಳ್ತಿದೆ ಏನಿಲ್ರಿ, ಇದು ಅಯೋಗ್ಯ ಇದೆ ಅಂತೇಳಿ. ಈ ಭಾವರೇ ಅವ ಕಾರ್ಯದ ಕಡೆಗೆ ಹೋಗೋ ಸಾಧ್ಯ ಇಲ್ಲ. ದಿವಾಭುಕ್ತಿ ತ್ಯಾಗ ಎಲ್ಲಿ ಆಗಿದೆ, ಅಲ್ಲಿ ದಿವಸ ಮೈಥುನ ತ್ಯಾಗನೂ ಆದದ್ದೇ ಇದೆ ರೀ. ಭಾವ ಸಾಪೇಕ್ಷ ಆಗಿದೆ ರೀ, ಭಾವ ಸಾಪೇಕ್ಷ. ಅದರ ಒಂದು ಸಮಯದ ರಾಗ ಆಗ್ತಿದೆ ಅಲ್ಲ, ಹಾಗೇ ಆಗ್ತಿದೆ, ಹೀಗಲ್ಲ ಆಗ್ತಿದೆ.
ಆದ್ರೆ ಅದನ್ನು ಏನು ತಿಳಿತಾನೋ ಅಭಕ್ಷ್ಯ ಅರ್ಥಾತ್ ಈ ಸಮಯದಲ್ಲಿ ಈ ಭಾವ ಅಯೋಗ್ಯ ಇದೆ. ಇದು ಉದಾಹರಣೆ ಕೊಟ್ಟಿದ್ದಾರೆ. ಈ ಪ್ರಕಾರ ಹೋಗಿ ಎಲ್ಲದರದ್ದು ತಾವು ತಿಳ್ಕೊಳ್ಳೋದು ಪ್ರತಿಯೊಂದರದ್ದು ತಿಳ್ಕೊಳ್ಳೋದು. 5 ಇಂದ್ರಿಯದ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಇಲ್ಲೇನು ಹೇಳಿತು ಆ ಪ್ರಕಾರ ವಿಚಾರ ಮಾಡೋದು ಶಾಂತ ಚಿತ್ತದಿಂದ. ನಿರ್ಣಯ ಆಗಬೇಕಾಯ್ತು ಅಂತಂದ್ರೆ ವಿಷಯ ತಗೊಂಡು ವಿಚಾರ ಮಾಡಿರ್ತೀವಿ. ಇಲ್ಲಿ ಭಕ್ಷ್ಯ ಏನ ಈ ವಸ್ತುವನ್ನು ಭೋಗಿಸುವಲ್ಲಿ ಇಷ್ಟು ದೋಷವಿದೆ, ಈ ವಸ್ತುವು ಭಕ್ಷ್ಯವಿದೆ, ಈ ವಸ್ತುವು ಅಭಕ್ಷ್ಯವಿದೆ ಎಂದು ವಿಚಾರ ಮಾಡಿ ಹಾಗೂ ತನ್ನಷ್ಟಕ್ಕೆ ತಾನೇ ಎಂದರೆ ಶರೀರ ಮತ್ತು ಪರಿಣಾಮಗಳ ಶಕ್ತಿಯನ್ನು ತಿಳಿದುಕೊಂಡು ಶರೀರದ ಕೂಡ ಸಾಮರ್ಥ್ಯ ಬೇಕಲ್ಲ. ಧರ್ಮದೊಳಗ ಇಲ್ಲಿ ಶರೀರದ ಸಾಮರ್ಥ್ಯ ಯಾಕೆ ಹೇಳಿದರು ಅಂತಂದ್ರೆ 2 ಸಲ ಊಟ ಮಾಡದೆ ಅಥವಾ ಊಟ ಮಾಡಿದ ನಂತರ ಸಾಯಂಕಾಲ 1 ಸಲ 4 ಗಂಟೆಗೆ ನೀರು ಕುಡಿಯದೇ ಇದ್ರೆ ನನ್ನ ಶರೀರದೊಳಗೆ ಪಿತ್ತದ ವಿಕೋಪ ಆಗ್ತಿದೆ. ಇದು ನಾವು ತಿಳಿಲಿಕ್ಕೆ ಬೇಕು ಅಥವಾ ಬೇಡ್ರೆ ಇನ್ನು ಎದ್ದು ಹೋಗಿ ದೀಕ್ಷಾ ತಗೊಳ್ಳೋದ್ರೆ ತ್ಯಾಗ ಮಾಡಲಿಕ್ಕೆ ಬರುವುದಿಲ್ಲ. ಶರೀರದ ಸ್ಥಿತಿ ಇಲ್ಲಿ ಭೋಗದ ತ್ಯಾಗದ ಅಭ್ಯಾಸ ಮಾಡ್ತಾ ಇದ್ದಾನ. ಏನಿಲ್ಲ, ಬರೇ 1 ಗ್ಲಾಸ್ ನೀರು 4 ಗಂಟೆಗೆ 4:15 ಗಂಟೆಗೆ ಅವನಿಗೆ ಕುಡಿಯೋದು ಅನಿವಾರ್ಯ. ಕುಡಿಲಿಲ್ಲ ಅಂತಂದ್ರೆ ಆ ಪಿತ್ತದ ವಿಕೋಪದಿಂದ ತಲೆ ಸುತ್ತು ಬಂದು ಬೀಳ್ತಂತೆ. ಅಂಥದ್ರೊಳಗೆ 1 ಸಲ ಭೋಜನಕರ ಪಾತ್ರದೊಳಗೆ ಭೋಜನ ಮಾಡಿ ನೀರು ಕುಡ್ದ, ಅದು ನೀರು ಕುಡಿಯೋದ್ರದ್ದು ಗ್ಯಾರಂಟಿ ಇಲ್ಲದ. ಇನ್ನು ಇದು 1 ತುತ್ತು ಮುಗಿದು ನೀರು ಕುಡಿಯೋದಿದೆ ಅಂದ ನಂತರ ಆ ತುತ್ತಿನ ಮೂಲಕ ಅಂತರಾಯ ಆಗ್ಬಹುದಲ್ಲ. ಅಂಥ ದೀಕ್ಷಾ ಇಂಥ ಮನುಷ್ಯ ಹೇಗೆ ತಗೊಳ್ಳ ಹೇಳಿ. 2 ಕಷಾಯ ಚೌಕಡಿ ಹೋಗಿದವ್ರೆ, ಆತ್ಮನ ಅನುಭೂತಿ ಇಲ್ಲ ಅನ್ನೋ ಮಾತೇ ಇಲ್ಲ. ವಿಚಾರ ಮಾಡಿ. ಅದಕ್ಕೆ ಇಲ್ಲಿ ಶರೀರ ಏನು ಹೇಳಿದ್ರಿಪ್ಪ, ಶರೀರ ಮತ್ತು ಪರಿಣಾಮಗಳ ಶಕ್ತಿಯನ್ನು ತಿಳಿದುಕೊಂಡು ಎಷ್ಟು ಸಂಭವಿಸುವ ಸಾಧ್ಯತೆ ಇದೆ ಅಷ್ಟು ಹೋಗೋಪಭೋಗದ ಪರಿಮಾಣ ಮಾಡಿ ಉಳಿದವುಗಳ ತ್ಯಾಗ ಮಾಡಿ ಬಿಡಬೇಕಾಗುವುದು. ಇನ್ನೂ ಬಹಳ ಇದೆ.